ನಾನು ಬೇಗನೆ ದೇವರ ವಾಕ್ಯದ ಕಡೆಗೆ ಹೋಗೋಣ. ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ ಅದರ 13ನೇ ವಾಕ್ಯ ನಮಗೆ ಓದೋಣ. ತಮಿಳಿನಲ್ಲೂ ಓದಿ, ಕನ್ನಡದಲ್ಲೂ ಓದಿ, ಇಂಗ್ಲೀಷಲ್ಲೂ ಓದಿ. ಭಯಪಡಬೇಡ, ನಾನೇ ನಿನಗೆ ಇನ್ನೊಂದ್ಸರಿ ಓದಿ ಸಿಸ್ಟರ್. ನಾನೇ ಅಂತ ಇದೆಯಾ ನೋಡಿ, ಅದೇ ನನ್ನ ಬೈಬಲ್ದು ಪ್ರಾಬ್ಲಮ್. ನನ್ನ ಬೈಬಲಲ್ಲಿ ನಾನೇ ಅಂತಲೇ ಇಲ್ಲ. 32 ವರ್ಷ ಹಿಂದೆ ನಾನೇ ಇರಲಿಲ್ಲ. ಅದೇ ನನಗೆ ಕನ್ಫ್ಯೂಸ್ ಆಯಿತು. ಯಾರು ಪ್ರಭಾಕರ್ ಅವರು ನಿಮ್ಮ ಬೈಬಲಲ್ಲಿ ಇದೆಯಾ? ಓದಿ ಓದಿ ಓದಿ. ನಾನೇ ಅಂತ ಇದೆಯಾ? ಓ, ನನ್ನ ಬೈಬಲಲ್ಲಿ ಇಲ್ಲ. ನಮ್ದು ಆದಮೇಲೆ ನಿಮ್ದು ಬಂದಿರೋದು. ತುಂಬ ಓಲ್ಡ್ ನಾನು ಇವಾಗ. ಓಕೆ, ಇಲ್ಲೇನು ಹೇಳುತ್ತೆ ನಾನು ಓದ್ತೀನಿ ನೋಡಿ. ನನ್ನ ಬೈಬಲೇ ಭಯಪಡಬೇಡ ಅಂತ ಒಂದು ಕಾಮ ಹಾಕ್ಬಿಟ್ಟು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನಿಮ್ಮ ಬೈಬಲಲ್ಲಿ 2 ಸರಿ ನಾನೇ ಇರಬೇಕಲ್ವಾ? 2 ಸರಿ ನಾನೇ. ಆದರೆ ನನ್ನರಲ್ಲಿ ಒಂದೇ ಸರಿ ಇರೋದು ಭಯಪಡಬೇಡ. ಓಕೆ, ಓದಿ ಜಮೀಮಾ ಸಿಸ್ಟರ್, ನೀವೇ ಓದಿ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಈ ಒಂದು ರಾತ್ರಿ ಸಮಯದಲ್ಲಿ ಕರ್ತನ ಸಂಧಾನದಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ, ಭಯಪಡಬೇಡ, ದೇವರು ನಮ್ಮ ಸಂಗಡ ಇದ್ದಾರೆ. ತಮಿಳಲ್ಲಿ ವಾಕ್ಯ ಈ ರೀತಿ ಓದ್ತೇವೆ, ಉನ್ ದೇವನಾಯಿರುಕಿன்ற ಕರ್ತರಾಗಿಯ ನಾನ್ ಉನ್ನೆ உன் வலது கையை பிடித்து பயப்படாதே, நான் உனக்கு துணை நிற்கிறேன் என்று சொல்லுகிறேன். ஓகே, ಆಗ ಏನು ವಾಕ್ಯ ಹೇಳ್ತದೆ? ಉನ್ ದೇವನಾಗಿಯ ಕರ್ತಾವ ಎನ್ನ சொல்றாரு, ನಾನು ಉನ್ ವಲದು ಕೈಯೇ ಪಿಡಿತಿರಿಕೇನ್. ಕನ್ನಡದಲ್ಲಿ ಅದೇ ಎಲ್ಲ ಭಾಷೆಯಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಕನ್ನಡದಲ್ಲಿ ಏನಂತ ಇಲ್ಲ, ಕೈ ಅಂತ ಇದೆ. ಎಡಗೈನೋ ಬಲಗೈನೋ ಅಂತ ಗೊತ್ತಿಲ್ಲ. ಈ ಜಾತಿಯಲ್ಲಿ ಐತೆ ಎಡಗೈ ಬಲಗೈ ಅಂತ. ಹೌದಾ ಮಂಜು ಬರ್? ಎಡಗೈ ಬಲಗೈ ಕೇಳಿದಿರಾ? ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ. ಎಡಗಾಲು ಬಲಗಾಲು ಅಂತ ಯಾರೂ ಮಾಡಿಲ್ಲ, ಅದೇ ಆಶ್ಚರ್ಯ. ಆದರೆ ಇಲ್ಲಿ ಏನು ಹೇಳುತ್ತೆ, ಇಲ್ಲಿ ನನ್ನ ಕನ್ನಡದಲ್ಲಿ ಕೈ ಅಂತ ಮಾತ್ರ ಕೊಡ. ಆದರೆ ಮಲಯಾಳಂದಲ್ಲಿ ಇಂಗ್ಲೀಷಲ್ಲಿ ತಮಿಳಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ನಾನು ನಿನ್ನ ರೈಟ್ ಹ್ಯಾಂಡ್. ನೋಡಿ ಇಂಗ್ಲೀಷ್ ಹೇಳ್ತೆ, ಫಾರ್ ಐ ದ ಲಾರ್ಡ್ ಯುವರ್ ಗಾಡ್ ವಿಲ್ ಹೋಲ್ಡ್ ಯುವರ್ ರೈಟ್ ಹ್ಯಾಂಡ್. ನಿನ್ನ ಬಲಗೈ ಹಿಡಿತೇನೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಈ ರಾತ್ರಿ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ಆ ದೇವರು ನನಗೆ ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಾನು ನಿನ್ನ ಕೈ ಹಿಡಿದಿದ್ದೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸುವಾಗ ದೇವರು ಹೇಳ್ತಾನೆ, ಭಯಪಡಾದೆ, ನೀ ಭಯಪಡಾದೆ, ನಾನು ಉನ್ನೋಡು ಕೂಡ ಇರುக்கிறேன், ನಾನು ಉನ್ ವಲದ ಕೈಯ பிடித்திருக்கிறேன். மனுஷரல்ல ಹೇಳ್ತಾ ಇರೋದು, மனுஷர் சொல்லவில்லை. இந்த உலகத்திலே யார் சொன்னாலும் நான் உன் கூட இருக்கிறேன், நான் உன்னை சகாயிக்கிறேன் என்ன சொன்னாலும் அதுக்கு கேரண்டி கிடையாது. ஆனால் தேவன் சொல்லுகிறார், உன் தேவனாகிய ஆயிருக்கின்ற கர்த்தாவ என்ன சொல்ல, நான் உன் வலது கை பிடித்து சொல்லுகிறேன். என்ன சொல்லுகிறேன்? பயப்படாதே, நான் உன்னோடு கூட இருக்கிறேன். இன்றைக்கு ராத்திரி ஆண்டவர் சமூகத்தில் பயத்தோட என்ன செய்யணும் என்று தெரியாத, என்ன செய்யணும், என்ன சொல்லணும், எங்க போகணும், எப்படி செய்யணும் ஒண்ணுமே தெரியாத வந்திருக்கின்ற ஆ ஜனத்துக்கு தேவன் சொல்லுகிறார், பயப்படாதே, நான் உன்னோடு கூட இருக்கிறேன், நான் உன் கையை பிடித்திருக்கிறேன். இன்று இந்த இரவு நேரத்திலே ஆண்டவர் சொல்லுகிறார், ನಾನು ಉನ್ನೋಡು ಕೂಡ ಇರುತ್ತೇನೆ. ನಾವು ಸಾಧಾರಣವಾಗಿ ಬಲಗೈ ಕೊಟ್ಟಾಗ ಕೆಲವರು ಏನು ಮಾಡ್ತಾರೆ, ಬಲಗೈ ಕೊಟ್ಟರೆ ಏನು ಮಾಡ್ತಾರೆ, ಪ್ರೈಸ್ ಹೊಡೆದ ಬಲಗೈ ಕೊಟ್ಟರೆ ಏನು ಮಾಡ್ತಾರೆ, ಬಲಗೈ ಕೊಟ್ಟರೆ ಎಡಗೈ ಕೊಡ್ತಾರ? ಅದೇನು ಕೊಟ್ಟರೆ ಎಡಗೈ ಕೊಡ್ತಾರೆ? ನಾವು ಬಲಗೈ ಕೊಡಬೇಕಾದ್ರೆ ನೀವು ಅದೇಂಗೆ ಕೊಡ್ತಾರೆ? ಅದೇಂತದ ಅದು ಹೇಳೋದು? ನನಗೆ ಎಡಗೈ, ನಿಮಗೆ ಬಲಗೈ ತಾನೆ. ನಾನು ಕೈ ಕೊಡಬೇಕಾದ್ರೆ ನೀವು ಯಾವ ಕೈ ಕೊಡ್ತೀರ ನನಗೆ? ನಿಮ್ಮ ಬಲಗೈನೇ. ನನ್ನ ಬಳಿಯಲ್ಲಿ ಎಡಗೈ ಇರುತ್ತೆ ಅಷ್ಟೇ, ನನ್ನ ಕಡೆ ನಿಮ್ದು ಎಡಗೈ ಥರ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ನಿಮ್ದು ಬಲಗೈ ತಾನೇ ಕೊಡೋದು. ಆದರೆ ಏನೋ ರಾಜುಬಾರ್ ಏನೋ ಏನದು? ಯಾಕೆ ಸಪೋರ್ಟ್ ಯಾಕೆ ಕೊಡ್ತೀರಾ? ಒಂದೇ ಕೈ ತಾನೆ ನಾನು ಕೊಟ್ಟಿದ್ದು.
ಎಡಗೈ ಕೊಡೋದು ಬೇಡ, ಬಲಗೈ ಕೊಟ್ರೆ ಬಲಗೈ, ಎಡಗೈ ಸಪೋರ್ಟ್ ಯಾಕೆ ಕೊಡ್ಬೇಕು ನಾವು ಇವಾಗ? ನಾನು ಹೇಳಿದ್ದೇನು ಅಂದರೆ, ಹೇಳಕ್ಕೆ ಬಂದಿದ್ದೇನು ಅಂದರೆ, ನಾನು ಈಗ ಊಟ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಊಟ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇರ್ಬೇಕಾದ್ರೆ ನೀವು ಒಂದು ಫಸ್ಟೇ ನಾನು ಹೋಗ್ತೀನಿ ಅಂತ ಹೇಳ್ತೀರಾ. ನಾನೇನು ಮಾಡ್ತೀನಿ? ಎಡಗೈ ಕೊಡ್ತೀನಿ. ಅವಾಗ ನೀವೇನು ಮಾಡ್ತೀರಾ? ಕೆಲವರು ಬಲಗೈನೇ ಕೊಟ್ಟು ಹೋಗ್ತಾರೆ, ಆದರೆ ಬೇರೆ ಕೆಲವರು ಅವ್ರು ಊಟ ಮಾಡ್ತಾ ಇಲ್ಲ, ಅವ್ರು ಎರಡೂ ಕೈ ಫ್ರೀ ಇದ್ದಾರೆ. ನೋಡಿಲ್ವಾ ಆ ಥರ ನೀವು? ಎರಡೂ ಕೈ ಫ್ರೀ ಇರ್ತಾರೆ. ನಾವು ಎಡಗೈ ಕೊಟ್ಟಾಗ ಅವರು ಎಡಗೈ ಕೊಡ್ತಾರೆ. ನಾನು ಎಡಗೈ ಕೊಟ್ಟಿದ್ದು ಯಾಕೆ? ನಾನು ಊಟ ಮಾಡ್ತಾ ಇರೋದಕ್ಕೆ ಕೊಟ್ಟಿದ್ದು. ಆದ್ರೆ ಅವರು ಬಲಗೈ ಕೊಡೋಕ್ಕೆ ಅಂತ ಬಂದವರು, ಪಾಸ್ಟರ್ ಅಂತ ಬಂದಾಗ, ಇಲ್ಲ ಕೈ ತೊಳೆದಿಲ್ಲ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದಾ ಪಾಸ್ಟರ್, ಹಿಂಗೆ ನೀಡಿದವರು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಕೊಟ್ಟರು. ಅದರ ಅರ್ಥ ಏನು? ನೀನು ಎಡಗೈ ಕೊಟ್ಟೆ, ನಾನು ಎಡಗೈ ಕೊಟ್ಟೆ, ಸರಿ ನಾನು ಊಟ ಮಾಡ್ತಾ ಇದ್ನಲ್ವಾ, ಓಕೆ ಹೆಂಗಾರ ಆಗು. ಆದರೆ ಕೆಲವ್ರು ಏನು ಮಾಡ್ತಾರೆ? ಬಲಗೈನೇ ಕೊಡ್ತಾರೆ. ಓಕೆ, ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವ್ರು ಹೇಳ್ತಾರೆ, ನಾನು ನಿನ್ನ ಬಲಗೈಯನ್ನು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಈ ರಾತ್ರಿ ಕರ್ತನ ಸಂದಲ್ಲಿ ಹೇಳೋಣ, ಕರ್ತನೇ, ನನ್ನ ಜೀವಿತದಲ್ಲಿ ಭಯ ಪಡುವಂಥ ಸನ್ನಿವೇಶದಲ್ಲಿ ದೇವರು ನನ್ನನ್ನು ಬಲಪಡಿಸುವಂಥ ದೇವರು. ನಾನು ಎಲ್ಲ ವಾಕ್ಯಗಳಿಗೆ, ಎಲ್ಲ ಮನೆಗಳಲ್ಲಿ ನಾನು ಹೇಳ್ಬೇಕಾದ್ರೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಹೇಳ್ತಾ ಇದ್ದೆ. ಜ್ಞಾಪಕ ಇದೆಯಾ ನಿಮಗೆ? ಜ್ಞಾಪಕ ಇದೆಯಾ? ಎಲ್ಲ ಮನೆಗಳಲ್ಲಿ ಹೇಳಿದ್ದೀನಿ ನಾನು ಇಂಗ್ಲೀಷ್. ಟೆಂಪ್ಟೇಷನ್ ಇಲ್ಲ, ಎಲ್ಲ ಮನೆಗಳಲ್ಲಿ ಅವತ್ತು ಪ್ರಸಂಗ ಮಾಡಿದ್ದಕ್ಕೆ ಅನುಗುಣವಾದ ಒಂದು ಸೆಂಟೆನ್ಸ್ ಹೇಳಿದ್ದೀನಿ. ಇವಾಗ ನಾನು ಹೇಳಕ್ಕೆ ಇಷ್ಟಪಡೋದೇನು ಗೊತ್ತಾ? ಅಲ್ಲ, ಅವ್ರದ್ದು ಕ್ವಿಟ್ ಹೇಳಿದ್ದು ಎಲ್ಲರ ಮನೇಲೂ ಹೇಳಿದ್ದೀನಿ ನಾನು. ಯಾರ ಮನೇಲಿ ಯಾವ್ದು ಹೇಳಿದೆ ಅಂತ ಹೇಳಬೇಕು ಅಂದರೆ ಅದನ್ನು ಕೊಡ್ತೀನಿ. ನಿಮಗೆ ಬೇಕಾ? ಪಾಸ್ಟರ್ ನಮ್ಮ ಮನೆಗೆ ಏನು ಹೇಳಿದ್ರಿ ಅಂತ ನಮಗೆ ಗೊತ್ತೇ ಇಲ್ಲ, ಅದು ವಿತ್ ಫೋಟೋ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಫೋಟೋ ಅಂದರೆ ನಿಮ್ಮ ಫೋಟೋ ಅಲ್ಲ, ವಾಕ್ಯದ ಫೋಟೋ. ಆಮೇಲೆ ನಾವು ಪಾಸ್ಟರ್ ಫೋಟೋ ತಗೊಂಡು ಹೋದ್ರು ಅಂತ ಹೇಳ್ಬೇಡಿ, ವಾಕ್ಯದ ಫೋಟೋ. ಇವಾಗ ನಾನು ಏನು ಹೇಳ್ತೀನಿ ಗೊತ್ತಾ? ದ ರೋಡ್ ಮೇ ಬಿ ಡಿಫಿಕಲ್ಟ್. ಅವಾಗ ಕೇಳುತ್ತೆ ಏನಂತ? ದ ರೋಡ್ ಮೇ ಬಿ ಡಿಫಿಕಲ್ಟ್ ಬಟ್ ಗಾಡ್ಸ್ ಹ್ಯಾಂಡ್ ನೆವರ್ ಲೆಟ್ ಯು ಗೋ. ನಿನ್ನ ಮಾರ್ಗ ಕಷ್ಟಕರವಾಗಿರಬಹುದು, ನೀನು உன் வழி ரொம்ப மோசமாக இருக்கலாம், அது கஷ்டமாக இருக்கலாம், ஆனால் தேவன் சொல்லுகிறார், நான் உன் கையை பிடிக்கிறேன், நான் உன் கையை பிடிக்கிறேன். யார் ಕೈ விட்டாலும் நான் உன் கையை விடுக இல்லை. ಇಲ್ಲಿ ವಾಕ್ಯ ಹೇಳಿದೆ, ದ ರೋಡ್ ಮೇ ಡಿಫಿಕಲ್ಟ್, ಈಸಿ ಆಗಿರಲ್ಲ, ಮಾರ್ಗ ಕಷ್ಟಕರವಾಗಿರುತ್ತೆ. ಆದರೆ ದೇವರ ಕೈ ಏನು ಮಾಡಲ್ಲ? ನಮ್ಮನ್ನು ಬಿಡಲ್ಲ. ದೇವರ ಕೈ ನಮ್ಮನ್ನು ಹಿಡಿಯುತ್ತೆ. ಆ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲೇ ನೀನು ಭಯಪಡಬೇಡ. ಯಾಕೆ ಗೊತ್ತಾ? ಇಸ್ರಾಯೇಲ್ನ ಜೀವಿತದಲ್ಲಿ ಅನೇಕ ರೀತಿಯ ಕಷ್ಟಗಳ ಮೂಲಕ ಹಾದು ಹೋದರು, ಅನೇಕ ಇಕ್ಕಟ್ಟುಗಳ ಮೂಲಕ ಹಾದು ಹೋದರು. ಮೇಲಿನ ವಾಕ್ಯಗಳಲ್ಲಿ ಓದುವಂಥ ಸಮಯದಲ್ಲಿ ಅದರ 10ನೇ ವಾಕ್ಯದಲ್ಲಿ ಓದ್ತೇವೆ, ನೀನಂತೂ ಹೆದರಬೇಡ. ಓದಿ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ನೋಡಿ, ಯಾಕೆ ದೇವರು ಯಾಕೆ ಬಲಗೈ ಹಿಡಿದಿದ್ದಾರೆ, ಯಾಕೆ ಬಲಗೈ ಹಿಡಿದು ಸಹಾಯ ಮಾಡ್ತಾರೆ? ಅದರ 9ನೇ ವಾಕ್ಯದಲ್ಲಿ ಓದ್ತೇವೆ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಯಾಕೆ ಕೈ ಹಿಡಿತಾರೆ, ಯಾಕೆ ಸಹಾಯ ಮಾಡ್ತಾರೆ? ಬೇರೆ ಯಾರೂ ಇಲ್ಲ ಅಂತಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ಉನ್னை தெரிந்துகொண்டிருக்கிறேன், நான் உன்னை தெரிந்துகொண்டதினாலே நான் உன் கையை பிடிக்கிறேன். நீ சும்மா வந்ததல்ல, நீ ஆண்டவரிடத்தில் சும்மா வரல, தேவனிடத்தில் சும்மா வரல, அவன் உன்னை தெரிந்து கொண்டிருக்கிறார். அதனால தேவன் சொல்லுகிறார், நீ பயப்படாதே, நீ பயப்படாதே இருந்தால் உன்னை சகாயிக்கிறதுக்கு ஆண்டவர் உனக்காய் இருக்கிறார். 41ನೇ ಅಧ್ಯಾಯದ 10ನೇ ವಾಕ್ಯ ನಾವು ನೋಡ್ತೇವೆ. ಆ 10ಆம் ವಚನத்தில் என்ன சொல்லுகிறார்? நீ பயப்படாதே, நான் உன்னுடன் இருக்கிறேன், நீ திகையாதே, நான் உன் தேவன். ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದೇನು ಅಂದರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡಲ್ಲ ಅಂತ ಹೇಳಿದಂಥ ಆ ದೇವರು ಏನು ಮಾಡ್ತಾರೆ? ನನ್ನ ಕೈಯನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಯಾವುದನ್ನು ಹಿಡ್ಕೊಂಡಿದ್ದಾರೆ? ನನ್ನ ಬಲಗೈಯನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದರ ಅರ್ಥ ಏನು? ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂದರೆ, ಈ ಬಲಗೈಗೆ ಫುಲ್ಲು ಏನಿದೆ, ಏನು ವ್ಯಾಲ್ಯೂ ಜಾಸ್ತಿ ಇದೆ ರೈಟ್ ಹ್ಯಾಂಡ್ಗೆ ತುಂಬ ಪವರ್ ಇದೆ. ಅವಾಗ ನನಗೆ ಗೊತ್ತಿಲ್ಲ, ಅನೇಕರು ಅನೇಕ ವಿಷಯಗಳನ್ನು ನಂಬೋರಿದ್ದಾರೆ. ಬೆಳಗ್ಗೆನೇ ಹೋಗಿ ನಾವು ಎಡಗೈಯಲ್ಲಿ ದುಡ್ಡು ಕೊಟ್ಟರೆ ಏನಂತಾರೆ? ತಗೊಳ್ಳಲ್ಲ. ಏನು ಮಾಡ್ತಾರೆ ಗೊತ್ತಾ? ಅವ್ರು ತಗೊಳ್ಳಲ್ಲ. ಅವಾಗ ನಾನು ಒಂದು ಸರಿ ಏನೋ ಆರೆಂಜ್ ಏನೋ ತಗೊಂಡಾಗ ದುಡ್ಡು ತೆಗೆದೆ. ನಾನು ಬೈಕಲ್ಲಿ ಕೂತಿದ್ದೀನಿ, ನಾನು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಕೊಟ್ಟೆ. ನಾನು ಹಿಂಗೆ ನನಗೆ ಗೊತ್ತಿಲ್ಲ, ನಾನು ಬೈಕಲ್ಲಿ ಕೂತಿದ್ದೀನಿ,
ನಾನು ಹಿಂಗೆ ಕೊಟ್ಟೆ, ಸರ್ ಅಲ್ಲಿ ಇಕ್ಕಿ ಅಂತ ಹೇಳಿದ್ರು, ನಾನು ಇಲ್ಲಿಟ್ಟೆ. ಆಮೇಲೆ ಹೇಳಿದ್ರು, ಸರ್ ನನ್ನ ಹತ್ರ ನಿಲ್ಲ, ನಿನ್ನ ಹತ್ರ ನಿಲ್ಲ ಅದು ಅಂದರು. ಆಯ್ತಾ ಸರ್, ಸಾರಿ ಸರ್, ನನಗೆ ಗೊತ್ತಿಲ್ಲ ಅಂದೆ. ನನಗೇನು ಗೊತ್ತು, ಹಿಂಗೆ ನನಗೆ ಗೊತ್ತಿಲ್ಲ. ಎಡಗೈಯಲ್ಲಿ ನಮಗೆ ಹಿಂಗಲ್ಲ, ಎಡಗೈಯಲ್ಲಾದರೂ ಕೊಡಿ, ನೀವು ಏನಾರ ಮಾಡ್ಕೊಳ್ಳಿ, ನಮಗೆ ತೊಂದರೆ ಇಲ್ಲ. ಆದರೆ ಅವ್ರು ಹೇಳಿದ್ರು, ಹಿಂಗೆ ಕೊಡಬೇಡಿ, ಎಡಗೈಯಲ್ಲಿ ಕೊಡಬೇಡಿ, ಬಲಗೈಯಲ್ಲಿ ಕೊಡಿ. ಯೋಚನೆ ಮಾಡಿ, ನನಗೆ ಇವಾಗ ಬಲಗೈನೇ ಇಲ್ಲ, ಏನು ಮಾಡೋದು ಇವಾಗ? ರೈಟ್ ಹ್ಯಾಂಡ್ ಇಲ್ಲ ನನಗೆ, ಏನು ಮಾಡಲಿ ನಾನು? ಅವಾಗ ಏನು ಮಾಡ್ತಾರೆ, ಸರ್ ಅಲ್ಲಿ ಇಡಿ ಅಂತ ನಾವು, ಹೌದಾ? ಅವ್ನು ನಾನು ಎಡಗೈಯಿಂದ ತಗೊಳ್ಳೋದು. ಯಾಕೆ? ಅವರಲ್ಲಿ ಒಂದು ನಂಬಿಕೆ. ರೈಟ್ ಹ್ಯಾಂಡು. ಅದೇ ಥರ ಮದುವೆಯಾಗಿ ಹೊಸ ಹೆಣ್ಣು, ಹೊಸ ಹುಡುಗಿ, ಸೊಸೆ ಮನೆಗೆ ಬರಬೇಕಾದ್ರೆ ಏನಂತ ಹೇಳ್ತಾರೆ ಹಿರಿಯರು? ಏನು ಹೇಳ್ತಾರೆ? ಬಲಗಾಲಕ್ಕೆ ಸೇರನ್ನು ಓದ್ದು, ಅಕ್ಕಿ ಎಲ್ಲ ಚೆಲ್ಲಿ ಒಳಗೆ ಬರಬೇಕು. ಸ್ವಾಮಿ ನಂಬೋಕ್ಕಿಂತ ಮುಂಚೆ ನೀವು ಬಲಗಾಲಿಟ್ಟು ಸೇರೆಲ್ಲ ಹೊಡೆದಿದ್ದೀರಲ್ವಾ? ಹೊಡೆದಿಲ್ವ ಯಾರು? ವಿಶ್ವಾಸಿಗಳು ಮಾಡೋಕೆ ಹೋಗ್ತಾ ಇದ್ದಾರೆ ಇವಾಗ. ವಿಶ್ವಾಸಿಗಳು ಮಾಡ್ತಾ ಇದ್ದಾರೆ, ಬಲಗಾಲಿಟ್ಟೇ ಬಾ ಅಂತ. ನಾನು ಭಯಪಟ್ಟೆ ಹೋಗೋದು. ಕೆಲವ್ರ ಮನೆಗಳಿಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಬಲಗಾಲಕ್ಕೆ ಹೋಗೋದು. ಆಮೇಲೆ ನಾನು ಎಡಗಾಲಿಟ್ಟು ಹೋಗೋದು, ಅವ್ರ ಮನೆಗೆ ಏನಾರ ಸಮಸ್ಯೆ ಬರೋದು. ಆಮೇಲೆ ಪಾಸ್ಟ್ ಎಡಗಾಲಿಟ್ಟರು ನನ್ನ ಮನೆ ಎಲ್ಲ ಸಮಸ್ಯೆ ಆಗೋಯ್ತು ಅಂತ ಅವ್ರು ಹೇಳಬಾರ್ದು ಅಂತ ಯೋಚನೆ ಮಾಡಿನೇ ಕರೆಕ್ಟ್ ನಡ್ಕೊಂಡು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಯೋಚನೆ ಮಾಡ್ತೀನಿ. ಕರೆಕ್ಟು ಬಲಗಾಲ್ ಬರೋ ಥರನೇ ನಡ್ಕೊಂಡು ಹೋಗ್ತೀನಿ. ನಾನು ಗ್ಯಾಪ್ ಜಾಸ್ತಿ ಇದ್ದರೆ ಸ್ವಲ್ಪ ಮಾಡಿ ನಾನು ಹೋಗ್ತೀನಿ. ಕಾರಣ ಏನು ಗೊತ್ತಾ? ಜನ ತಿಳ್ಕೊಂಡಿರೋದು ಬಲಗಾಲ್. ನನಗೆ ನಂಬಿಕೆ ಏನಿಲ್ಲ, ಬಲಗಾಲಿಟ್ಟರು ಸರಿ, ಎಡಗಾಲಿಟ್ಟರು ಸರಿ, ಏನಾದರೂ ಸರಿ, ಆಶೀರ್ವಾದ ಮಾಡುವವನು ಸರ್ವಶಕ್ತನಾದ ದೇವರು. ಭಯಪಡಬೇಡ, ನಾನು ನಿನ್ನ ಕೈ ಹಿಡಿದಿದ್ದೇನೆ, ನಿನಗೆ ಸಹಾಯ ಮಾಡುವ ದೇವರು ನಾನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಕಾರಣ, ಒಂದು ಸಾರಿ 3 ಜನ ಕಳ್ಳರನ್ನ ಪೊಲೀಸ್ ಹಿಡಿದುಬಿಟ್ಟಿದ್ದಾರೆ. 3 ಜನ ಕಳ್ಳರನ್ನ, ನಿಮಗೆ ಗೊತ್ತಿರ್ಬೇಕು, ನಾನು ಹೇಳಿದ್ದೀನಿ ಒಂದ್ಸರಿ. ಆ ಕಳ್ಳರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರ್ತಾ ಇದ್ದಾರೆ. ಸ್ಟೇಷನಿಗೆ ಬರ್ಬೇಕಾದ್ರೆ ಒಬ್ಬ ಏನು ಮಾಡ್ದ, ಬಲಗಾಲಿಟ್ಬಿಟ್ಟು ಒಳಗೆ ಬಂದ. ಹೊಡೆದ್ರು, ಒಂದು ಪೊಲೀಸ್ ಒಂದು ಹೊಡೆತ ಕೊಟ್ಟರು, ಕಾಲಿಗೆ ಒಂದು ಹೊಡೆತ ಕೊಟ್ಟರು. ಏನೋ ಬಲಗಾಲಿಟ್ಬಿಟ್ಟು ಇಲ್ಲಿ ನಮ್ಮನ್ನು ಆಳ್ವಿಕೆ ಮಾಡೋಕ್ಕೆ ಬರ್ತಾ ಇದೆಯಾ, ನೀನು ಆಡಳಿತ ನಡೆಸೋಕ್ಕೆ ಬರ್ತಾ ಇದೆಯಾ? ಹಿಂದ್ಗಡೆ ಒಬ್ಬ ಕಳ್ಳ ಬರ್ತಾ ಇದ್ದಾನೆ. ಬಲಗಾಲಿಟ್ಟರೆ ಹೊಡೆತ ಬಿತ್ತು ಅಂತ ಗೊತ್ತಾಯಿತು. ಅವನೇನು ಮಾಡ್ದ, ಎಡಗಾಲಿಟ್ಬಿಟ್ಟು ಒಳಗೆ ಬಂದ. ಎಡಗಾಲಿಟ್ಟು ಬಂದ ತಕ್ಷಣ ಬಿತ್ತು ಅವನಿಗೂ ಒಂದು ಹೊಡೆತ. ಏನೋ ನಮ್ಮ ಸ್ಟೇಷನನ್ನು ಹಾಳು ಮಾಡೋಕ್ಕೆ ಬಂದಿದೆಯೇನೋ ಅಂತೇಳಿ ಅವನಿಗೂ ಹೊಡೆದ್ಬಿಟ್ರು. ಹಿಂದೆ ಇನ್ನೊಬ್ಬ ಬರ್ತಾ ಇದ್ದಾನೆ, ಬಲಗಾಲಿಟ್ಟರು ಹೊಡ್ತಾ, ಎಡಗಾಲಿಟ್ಟರು ಹೊಡ್ತಾ. ಅವ್ನು ಜಂಪ್ ಮಾಡಿ ಬಂದ, ಬಿತ್ತು ಅವನಿಗೊಂದು ಹೊಡ್ತಾ. ಏನೋ ಡ್ಯಾನ್ಸ್ ಮಾಡೋಕ್ಕೆ ಬಂದಿದೆಯೇನೋ ಇಲ್ಲಿ ಅಂತ ಕೇಳಿದ್ರು. ಅದರ ಅರ್ಥ ಏನು ಮಾಡಿದ್ರು ತಪ್ಪೇ ಇಲ್ಲಿ. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಬಲಗಾಲಿಗಲ್ಲ, ಎಡಗಾಲಿಗಲ್ಲ, ನನ್ನ ಕೈ ಹಿಡಿಯುವಂತಹ ಒಬ್ಬ ದೇವರಿದ್ದಾನೆ, ನನಗೆ ಸಹಾಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಭಯಪಡುವಂಥ ಸನ್ನಿವೇಶಗಳಲ್ಲಿ ನನ್ನ ಮಾರ್ಗಗಳು ಕಷ್ಟಕರವಾಗಿರ್ಬೋದು, ಇಕ್ಕಟ್ಟಿನ ಮಾರ್ಗಗಳಾಗಿರ್ಬೋದು, ವೇದನೆಯ ಮಾರ್ಗಗಳಾಗಿರಬಹುದು. ಆದರೆ ವಾಕ್ಯ ಹೇಳ್ತದೆ, ದೇವರ ಕೈ ನಿನ್ನನ್ನು ಹಿಡಿದಿದ್ರೆ ಎಂಥ ಆ ರಸ್ತೆ ಎಷ್ಟು ಇಕ್ಕಟ್ಟಾಗಿರಲಿ, ಎಷ್ಟು ಕಷ್ಟಕರವಾಗಿದ್ದರೂ ಅದರ ನಡುವಿನಲ್ಲಿಯೂ ಸಹ ನಿನ್ನನ್ನು ಸರಾಗವಾಗಿ, ಸುಂದರವಾಗಿ, ಯಾವ ತಡೆ ಇಲ್ಲದೆ ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮನುಷ್ಯ ಅನೇಕ ಸಂದರ್ಭದಲ್ಲಿ ನಮಗೆ ಹೇಳ್ತಾರೆ, ಏನು ಟೆನ್ಷನ್ ಮಾಡ್ಕೋಬೇಡ್ರಿ, ನಾನಿದ್ದೀನಿ, ಭಯಪಡಬೇಡಿ ಪಾಸ್ಟರ್, ಭಯಪಡಬೇಡಿ, ನಾನಿದ್ದೀನಿ. ಆದರೆ ಟೈಮ್ ಬಂದಾಗ ಯಾರೂ ಇರಲ್ಲ. ಭಯಪಡಬೇಡ ಅಂತ ಹೇಳಿದಂತಹ ವ್ಯಕ್ತಿಗಳಿಗೂ ಏನಿದೆ? ಭಯ ಇದೆ. ಒಂದು ಸಾರಿ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ರು, ಯಾರಿಗೆಲ್ಲ ಭಯ ಇದೆ, ಯಾರಿಗೆ ಧೈರ್ಯ ಇದೆ, ಭಯ ಯಾರಿಗಿಲ್ಲ ಕೈ ಎತ್ತಿ ಅಂದ್ಬಿಟ್ರು. ಭಯ ಯಾರಿಗಿಲ್ಲ? ನಿಮಗೆ, ನಿಮ್ಮಲ್ಲಿ ಭಯ ಯಾರಿಗಿಲ್ಲ? ಒಬ್ಬರು ಅಲ್ಲಿ ಆ ಪಾಸ್ಟರ್ ಕೇಳಿದಾಗ ಒಬ್ರು ಹೇಳ್ಬಿಟ್ರು, ನನಗೆ ಭಯ ಇಲ್ಲ. ಮರಣ ಭಯ ಇದೆಯಾ ನಿಮಗೆ? ಇಲ್ಲ. ನಿಮಗೂ ಇಲ್ಲ, ನನಗೂ ಇಲ್ಲ. ಅವ್ರು ವ್ಯಕ್ತಿ ಹೇಳಿದ್ರು ನೋ ಅಂದ್ಬಿಟ್ರು. ಆವಾಗ ಆ ಪಾಸ್ಟರ್ ಹೇಳಿದ್ರು, ಹೋಗಬೇಕಾದ್ರೆ, ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಸೆಂಟ್ ಪೀಟರ್ಸ್ಗೆ ಹೋಗ್ಬಿಟ್ಟು ಒಂದು ಕಾಫಿನ್ ಬಾಕ್ಸ್ ತಗೊಂಡೋಗಿ ಮನೆಗೆ ಇಡಬೇಕು ಅಂದರು. ಏನು ತೊಗೊಂಡೋಗ್ಬೇಕು? ಕಾಫಿ ಬಾಕ್ಸ್ ಅಲ್ಲ, ಶವಪೆಟ್ಟಿಗೆ ತಗೊಂಡೋಗ್ರಿ ಅಂದರು. ಇಲ್ಲ, ಯಾಕೆ? ಭಯನೇ. ಹೇಳ್ಬೇಕಾದ್ರೆ ಯಾರಿಗೂ ಭಯ ಇಲ್ಲ, ಎಲ್ರಿಗೂ ಧೈರ್ಯಶಾಲಿಗಳೇ, ಎಲ್ಲರೂ ಧೈರ್ಯಶಾಲಿಗಳೇ. ನೀವು ಗಿದ್ಯೋನ ಯುದ್ಧಕ್ಕಾಗಿ ಹೊರಡಕ್ಕೆ ಹೋಗ್ತಾನೆ. ಯುದ್ಧಕ್ಕಾಗಿ ಹೋಗಿ ಹೊರಡ್ಬೇಕಾದ್ರೆ ಎಷ್ಟು ಜನ ಬಂದಿದ್ದಾರೆ? ಹೇಳಿ. ಇಲ್ಲ, 3,000. ಆ ರಾಜ್ ಕೂಗ್ತಾ ಇಲ್ಲ ನಾನಿಲ್ಲಿ. 32,000 ಜನ ಯುದ್ಧಕ್ಕಾಗಿ 32,000 ಜನ ಬಂದಿದ್ದಾರೆ. ಆಗ ದೇವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಗಿದ್ಯೋನ್ನ ಮೂಲಕ, ಭಯ ಇರೋರೆಲ್ಲರೂ ಏನು ಮಾಡ್ರಿ, ಭಯ, ಹೆದರಿಕೆ,
ಅಂಜಿಕೆ ಇರೋರೆಲ್ಲ ಮನೆಗೆ ಹೋಗ್ರಿ ಅಂದಾಗ 22,000 ಜನ ಮನೆಗೆ ಹೋದ್ರಂತ. ಇವ್ರು ಯಾಕೆ ಬಂದಿದ್ದು? ಮತ್ತೆ ಇವ್ರು ಯಾಕೆ ಬಂದರು? ಭಯ ಇದೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ತೀವಿ, ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ವಾಪಸ್ ಬರ್ತೀವೋ, ಹೆಣ ಆಗಿ ಬರ್ತೀನೋ, ಹಂಗೆ ಬರ್ತೀನೋ, ಭಯ. 22,000 ಜನ ಹೋದ್ರಂತೆ, 10,000 ಉಳಿದ್ರಂತೆ. ಆಗ ದೇವರು ಮತ್ತೆ ಗಿದ್ಯೋನಿಗೆ ಹೇಳ್ತಾನೆ, ಈಗ ಒಂದು ಟೆಸ್ಟ್, ನೀರ ಹತ್ರ ಕರ್ಕೊಂಡೋಗು. ನೀರ ಹತ್ರ ಕರ್ಕೊಂಡೋಗಿ ಒಂದು ಟೆಸ್ಟ್ ಮಾಡಿದಾಗ ಏನು ಮಾಡಿದ್ರು? 9,700 ಜನನೂ ಫೇಲ್ ಆಗಿಬಿಟ್ರು. ಬಾಕಿ ಉಳಿದಿದ್ದು ಎಷ್ಟು ಜನ? 300 ಜನ. 300 ಜನ. ಈಗ ಗಿದ್ಯೋನಿಗೆ ದೇವರು ಹೇಳ್ತಾರೆ, ಗಿದ್ಯೋನೇ ನೀನು ಭಯ ಪಡಬೇಡ, ನೀನು ಧೈರ್ಯವಾಗಿ ಹೋಗ್ಬೇಕು. ಯಾರಿಗೆ ವಿರುದ್ಧವಾಗಿ? ಮಿದ್ಯಾನ್ರಿಗೆ. ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಒಂದ್ಸರಿ ಆರಾಮರು ಬರ್ತಾರೆ, ಒಂದ್ಸರಿ ಮೋವಾಬ್ಯರು ಬರ್ತಾರೆ, ಒಂದ್ಸರಿ ಅಮ್ಮೋನ್ಯರು ಬರ್ತಾರೆ. ಗಿದ್ಯೋನ ಕಾಲದಲ್ಲಿ ಮಿದ್ಯಾನರು ಬರ್ತಾ ಇರೋದು. ಮಿದ್ಯಾನರಿಗೆ ವಿರುದ್ಧವಾಗಿ ಹೋಗು, ನಿನಗೆ ಜಯ ಕೊಡ್ತೀನಿ. ಅವನಿಗೊಂದು ಭಯ ಆಗುತ್ತೆ. ಅವನು ಭಯ ಆದಾಗ ದೇವರೇನು ಹೇಳ್ತಾರೆ ಗೊತ್ತಾ ಗಿದ್ಯೋನನಿಗೆ? ನಿನಗೆ ಭಯ ಆಗೋದಾದ್ರೆ ಏನು ಮಾಡು? ಪಾಳ್ಯಕ್ಕೆ ಹೋಗು. ನೀನು ರಾತ್ರಿ ನಿನ್ನ ಸೇವಕನಾದ ಪುರ್ರನ ಸಂಗಡ ನೀನು ಪಾಳ್ಯಕ್ಕೆ ಹೋಗು. ನೀನು ಅಲ್ಲಿ ಹೋಗಿ ನಿಧಾನ ಕೇಳಿಸ್ಕೊ. ಅವರು ಆಲ್ರೆಡಿ ಮಿದ್ಯಾನರ ಪಾಳದಲ್ಲಿ ಏನಾಗ್ಬಿಟ್ಟಿದೆ? ಭಯ ಆಗ್ಬಿಟ್ಟಿದೆ, ಗೊಂದಲ ಆಗ್ಬಿಟ್ಟಿದೆ. ಒಬ್ಬ ಕನಸು ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಕನಸನ್ನ ವ್ಯಾಖ್ಯಾನ ಮಾಡ್ತಾನೆ. ಒಂದು ದೊಡ್ಡ ಬಂಡೆ ಉರುಳಿ ಬಂದು ನಮ್ಮನ್ನು ನಾಶ ಮಾಡ್ತು ಅಂತ. ಆಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಅವನು ವ್ಯಾಖ್ಯಾನ ಮಾಡೋನು ಹೇಳ್ತಾನೆ ಗೊತ್ತಾ? ಈ ಬಂಡೆ ಯಾರು? ಗಿದ್ಯೋನನಲ್ದಲೇ ಬೇರೆ ಅಲ್ವೇ ಅಲ್ಲ ಅಂದ್ಬಿಟ್ರು. ಇದಕ್ಕೆ ಕೇಳಿದ ತಕ್ಷಣ ಪವರ್ಫುಲ್ ಆಗ್ಬಿಟ್ಟ. ಅದರ ಅರ್ಥ 22,000 ಜನ ಹೋಗಿದ್ದು ಯಾವ ಥರ? ಯಾತಕ್ಕೆ? ಭಯದಿಂದ. ಲೀಡರ್ಗೆ ಭಯ, ಇಲ್ಲಿ ಲೀಡ್ರಿಗೆ ಭಯ, ಗಿದ್ಯೋನಿಗೆ ಭಯ. ಅದಕ್ಕೆ ಯಾಕೆ ದೇವ್ರಿಗೆ ಗೊತ್ತಾಯಿತು ಇವನು ಭಯ ಪಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ಹೋಗಿದ್ದು. ಈ ಭಯದಿಂದ ಹೋಗಿ ಅರ್ಧಕ್ಕೆ ವಾಪಸ್ ಬರಬೇಡ, ನೀನು ಫಸ್ಟ್ ಕೇಳಿಸ್ಕೊ. ಆಲ್ರೆಡಿ ಏನು ಮಾಡಿದ್ದಾರೆ? ದೇವರು ದೊಡ್ಡ ಬಂಡೆಯೋ ಪಾದಿಯಲ್ಲಿ ಅವರಲ್ಲಿ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಇಂದು ರಾತ್ರಿ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಾನು ನೀವು ಯಾವುದಕ್ಕೆ ಭಯಪಡ್ತೀವೋ ದೇವರ ವಾಕ್ಯ ಹೇಳ್ತದೆ, ನೀನು ಅದಕ್ಕೆ ಭಯಪಡಬೇಡ. ನಿನ್ನ ಕುರಿತಾದಂತಹ ಭಯವನ್ನು ನಾನು ಅವರಲ್ಲಿ ಉಂಟು ಮಾಡಿಬಿಟ್ಟಿದ್ದೇನೆ. ನೀನು ಧೈರ್ಯವಾಗಿ ಹೋಗೋದಾದರೆ, ನೀನು ಧೈರ್ಯಶಾಲಿಯಾಗಿ ಮುಂದೆ ಹೋಗೋದಾದರೆ ನೀನು ಭಯಪಡಬೇಡ. ನೀನು ದೇವರ ಸನ್ನಿಧಾನದಲ್ಲಿ ಹೋಗಿ ಮುಂದೆ ಸಾಗುವುದಾದರೆ ನಿನಗಾಗಿ ಸಹಾಯ ಮಾಡುವ, ನಿನ್ನ ಕೈಯ ನಡೆಯುವಂತಹ ಒಬ್ಬ ದೇವರಿದ್ದಾನೆ. ಇಸ್ರಾಯೇಲ್ ಮಕ್ಕಳು ಪ್ರಯಾಣ ಮಾಡ್ಕೊಂಡು ಬರ್ತಾರೆ. ಒಂದೊಂದೇ ವಾಕ್ಯ ಜ್ಞಾಪಕ ಬರ್ತಾ ಇದೆ. ಇವಾಗ ಸಮಯ ಮುಗಿತಾನು ಬಂತು. ಎರಿಕೋ ಪಟ್ಟಣಕ್ಕೆ ಹತ್ರಕ್ಕೆ ಬರ್ತಾರೆ. ಎರಿಕೋ ಪಟ್ಟಣವನ್ನು ಕೈವಶ ಮಾಡ್ಕೊಳ್ಳೋದಕ್ಕಾಗಿ ಅವರು ಪ್ಲ್ಯಾನ್ ಮಾಡ್ತಾರೆ. ಆದರೆ ಎರಿಕೋ ಹೆಂಗೆ ಕೈವಶ ಮಾಡ್ಕೊಳ್ಳೋದು ಅಂತ ಭಯ ಇವರಿಗೆ. ಆದರೆ ಎರಿಕೋ ಪಟ್ಟಣದ ಬಗ್ಗೆ ಏನು ಹೇಳುತ್ತೆ ಗೊತ್ತಾ? 6ನೇ ಅಧ್ಯಾಯ 1ನೇ ವಾಕ್ಯ ಅನಿಸುತ್ತೆ, ಓದಿ. 6ನೇ ಅಲ್ವಾ? ಸಾರಿ 6 ಅಲ್ಲ, ಅದೇ 6ನೇ ಅಧ್ಯಾಯ 1ನೇ ವಾಕ್ಯನೇ. 6:1 ಯಾವುದು? ನ್ಯಾಯಸ್ಥಾಪಕರಲ್ಲ, ಯೋಶುವ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಕೊಂಡ್ಬಿಟ್ರಂತೆ. ಯಾರಿಗೆ ಹೆದರಿದ್ರು? ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರ್ತಾ ಇದ್ದಾರೆ. ಈ ಕಡೆ ನಿಂತ್ಕೊಂಡು ಇಸ್ರಾಯೇಲರು ಯಾರಿಗೆ ಹೆದರ್ತಾ ಇದ್ದಾರೆ? ಯೆರಿಕೋಗೆ ಹೆದರ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ಇದೇ ಆಗೋದಲ್ಲಿ. ದೇವರು ಆಲ್ರೆಡಿ ಇಸ್ರಾಯೇಲರ ಬಗ್ಗೆ ಒಂದು ಭಯವನ್ನು ಯಾರಿಗೆ ಹುಟ್ಟಿಸಿದ್ದಾರೆ? ಯೆರಿಕೋನವ್ರಿಗೆ ಹುಟ್ಟಿಸಿದ್ದಾರೆ. ಅವ್ರು ನಡುಗ್ತಾ ಇರ್ಬೇಕಾದ್ರೆ ಈಸಿ ತಾನೇ ಸೋಲ್ಸಕ್ಕೆ. ಆದರೆ ಇವ್ರು ಏನು ಮಾಡಿದ್ದಾರೆ? ಅವರಿಗಿಂತ ನಡುಗ್ತಾ ಇದ್ದಾರೆ. ಇವರು ಅವರಿಗಿಂತ ಭಯದಲ್ಲಿ ಇವ್ರು ನಿಂತಿದ್ದಾರೆ. ಕಾರಣ ಏನು? ವಾಕ್ಯ ಹೇಳುತ್ತೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಯಾರೂ ಒಳಗೆ ಹೋಗಲಿಲ್ಲ, ಯಾರೂ ಹೊರಗೆ ಬರಲಿಲ್ಲ. ಬಾಗಿಲು ತೆಗೆದ್ರೆ ಇಸ್ರಾಯೇಲರು ಅಟ್ಯಾಕ್ ಮಾಡ್ತಾರೆ ಅಂತ ಭಯದಿಂದ ಪಟ್ಟಣದ ಗೋಡೆಯನ್ನು ಹಾಕ್ಕೊಂಡು ಸೇಫ್ ಆಗಿ ಭಯದಿಂದ ಇದ್ದಾರೆ. ಕಾರಣ ಆದರೆ ಇಸ್ರಾಯೇಲರಲ್ಲಿ ಒಂದು ಭಯ ಇದೆ. ಆದರೆ ದೇವರು ಇಸ್ರಾಯೇಲ್ರಿಗೆ ಹೇಳ್ತಾ ಇದ್ದಾರೆ, ನಾನು ಆ ದೇಶವನ್ನು, ಯೆರಿಕೋವನ್ನು, ಅದರ ಅರಸನನ್ನು ನಿನ್ನ ಕೈಗೆ ಕೊಟ್ಟಿದ್ದೇನೆ. ನೀನು ಯಾವುದಕ್ಕೆ ಭಯಪಡ್ತೀಯೋ, ನೀನು ಹೋಗುವುದಕ್ಕಿಂತ ಮುಂಚೆ, ನೀನು ಅಲ್ಲಿ ತಲುಪುವುದಕ್ಕಿಂತ ಮುಂಚೆ ನಿನ್ನ ಕುರಿತಾದ ಭಯವನ್ನ, ಭೀತಿಯನ್ನ ದೇವರಲ್ಲಿ ಉಂಟು ಮಾಡ್ತಾರೆ. ಕಾರಣ ಏನು ಗೊತ್ತಾ? ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ನಾನು ನಿನ್ನನ್ನು ಆರಿಸಿಕೊಂಡಿರೋದ್ರಿಂದ, ನಾನು ನಿನ್ನ ಕೈ ಹಿಡಿಯೋದ್ರಿಂದ ನೀನು ಭಯ ಪಡಬೇಡ. ನೀನು ಧೈರ್ಯವಾಗಿ ಮುಂದೆ ಸಾಗುವುದಾದ್ರೆ ನಿನಗೋಸ್ಕರವಾಗಿ ಅದ್ಭುತ ಮಾಡುವ ಒಬ್ಬ ದೇವರಿದ್ದಾನೆ. ನಾವೆಲ್ಲ ಏನಾಗುತ್ತೆ ಗೊತ್ತಾ? ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ.
ಈ ಮಕ್ಕಳು ಹೋಮ್ವರ್ಕ್ ಬರೆದಿರಲ್ಲ. ನಿನ್ನೆ ಏನು ಹೇಳ್ತಾರೆ, ಎಲ್ಲಿ ಹೆಂಗೆ ಜಾಯ್ ನೆನ್ನೆ ಹೋಮ್ವರ್ಕ್ ಬರೆದಿಲ್ಲ, ಮೊನ್ನೆ ಹೋಮ್ವರ್ಕ್ ಬರೆದಿಲ್ಲ. ಬೆಳಗ್ಗೆ ಎದ್ದಾಗ ನಾನು ಹೋಮ್ವರ್ಕ್ ಹೇಳಿದ್ರೆ ನಾನು ಸ್ಕೂಲ್ಗೆ ಹೋಗೋದಿಲ್ಲ. ಯಾರು? ಜಾಯ್. ಯಾಕೆ? ಭಯ. ಆದರೆ ನನ್ನ ಅಭಿಪ್ರಾಯ ಏನು ಗೊತ್ತಾ, ಜಾಯ್ தைரியமா போனோம், அன்னைக்கு டீச்சர் லீவ் இருக்கும், யாருக்கு தெரியும்? அவ்வளோதான் ಅಷ್ಟೇ, ಧೈರ್ಯದಿಂದ ಹೋಗ್ಬೇಕು. அதுதான் ஆண்டவர் செய்யறது. ஆனா எல்லா நாளும் அந்த மாதிரி போகக்கூடாது. ಹೋಮ್ವರ್ಕ್ செய்யணும் ಶೀಘ್ರ. ನಿನ್ನೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಸ್ಕೂಲ್ಗೆ ಹೋಗಲ್ವಂತ ಕೂತಿದ್ಲಂತೆ, ಬೈದಿವರು ಕಳಿಸ್ಬಿಟ್ಟಿದ್ದಾರೆ, ಚೆಕ್ಕೇ ಮಾಡಲಿಲ್ವಂತೆ. ನೋಡಿ, ನಮಗೆ ಭಯ ಏನು, ಟೀಚರ್ ಹೊಡಿತಾರೆ ಅಂತ. ಟೀಚರ್ಗೆ 106 ಸಮಸ್ಯೆ ಅಲ್ಲಿ. ಅಯ್ಯೋ, ಇವ್ರಿಗೆ ಹೊಡಿಯೋದ ಕೆಲಸ ಅವ್ರಿಗೆ ಪ್ರಿನ್ಸಿಪಲ್ ಬೈದು, ಇನ್ಯಾರೋ ಬೈದು, ಅವ್ರಿಗೆ ಟೆನ್ಷನಲ್ಲಿ ಅವ್ರು ಬರ್ಬೇಕಾರೆ, ಅಯ್ಯೋ ಬಿಡಮ್ಮ ಹೋಗ್ಲಿ, ಇವತ್ತು ಚೆಕ್ ಮಾಡೋಕ್ಕೆ ಟೈಮೇ ಇಲ್ಲ, ನನ್ನ ಮೂಡೇ ಇಲ್ಲ, ಮುಗೀತು. ಹಂಗಂತೇಳಿ ಹೋಮ್ವರ್ಕ್ ಮಾಡದೇ ಇರಬಾರ್ದು ಮಕ್ಕಳೇ. ಪಾಸ್ಟರ್ ಪ್ರಸಂಗ ಮಾಡಿದ್ರು, ದೇವರೇ ನಮ್ಮ ಹೋಮ್ವರ್ಕ್ ಮಾಡದೇ ಇರೋದು. ಆಮೇಲೆ ಬೆಳಗ್ಗೆ, ದೇವರೇ ಪಾಸ್ಟ್ರಪ್ಪ ಪ್ರಸಂಗ ಮಾಡ್ದಂಗೆ ನಮ್ಮ ಟೀಚರ್ ಮೂಡನ್ನ ಚೇಂಜ್ ಮಾಡಪ್ಪ, ಕೋಪ ಉಂಟಾಗ್ಲಿಯಪ್ಪ, ಅವ್ರಿಗೆ ಹುಷಾರಿಲ್ಲದ್ರೆ ರಜಾ ಹಾಕ್ಲಿ. ಇದು ಯಾವುದು ಪ್ರಾರ್ಥನೆ ಮಾಡಬಾರ್ದು, ಇದು ಯಾರು ಮಾಡೋಂಥ ವಿಷಯ ಅಲ್ಲ. ಆದರೆ ನಾನು ಹೇಳಿದ್ದೇನು ಗೊತ್ತಾ, ಅವರ ಕುರಿತು ಭಯದಿಂದ ನಾನಿಲ್ಲಿ ಕೂರೋದು ಬೇಡ. ನನ್ನ ಜೀವಿತದಲ್ಲಿ ನಾನು ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವುದಾದರೆ ಯಾವುದಕ್ಕೆ ಭಯಪಡ್ತೀವೋ, ಯಾವುದನ್ನು ನಾನು ಭಯಪಡ್ತಿಂದ ನೋಡ್ತಾ ಇದ್ದೀನೋ, ಅದರ ಮಧ್ಯದಲ್ಲಿ ನನಗೋಸ್ಕರ ಯುದ್ಧ ಮಾಡುವ ಒಬ್ಬ ದೇವರಿದ್ದಾನೆ. அந்த தேவன் சொல்லுகிறார், நீ எதுக்கு பயப்படுகையோ, அந்த எந்த பிரச்சனையா இருந்தாலும் அந்த பிரச்சனைக்கு நீ அங்கே போறதுக்கு முன்னாடி உனக்காக அற்புதம் செய்கின்ற ஒரு தேவன் இருக்கிறார். நீ பயப்படாதே, உன் வலது கரத்தை நான் பிடித்திருக்கிறேன், தைரியமாய் நீ முன்ன போயா. உனக்காக அற்புதத்தை செய்கின்ற ஒரு தேவன் இன்றைக்கும் ಉಯಿರೋಡೆ இருக்கிறார். ಇವತ್ತು ಸಹ ಜೀವಿಸುವಂತ ಒಬ್ಬ ದೇವರಿದ್ದಾನೆ. ಭಯಪಡೋ ಅವಶ್ಯಕತೆ ಇಲ್ಲ. ಭಯ ನನಗೂ ಬರುತ್ತೆ, ನನಗೂ ಭಯ ಇದೆ, ನಿಮಗೂ ಭಯ ಇದೆ. ಆದರೆ ಯಾರು ನನಗೆ ಹೇಳ್ತಾ ಇದ್ದಾರೆ, ಯಾರು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಹಸ್ತ ಹಿಡಿದಿದ್ದೀನಿ ಅಂತ ಹೇಳ್ತಾ ಇರೋದು ಮನುಷ್ಯರಲ್ಲ, ದೇವರು ಹೇಳ್ತಾ ಇದ್ದಾರೆ. ನಾನು ನಿನ್ನ ದೇವರು, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ, ನಾನು ನಿನ್ನ ಸೆಲೆಕ್ಟ್ ಮಾಡಿದ್ದು ಆರಿಸ್ಕೊಂಡಿದ್ದು ನಿನ್ನನ್ನು ಶತ್ರು ಕೈಗೆ ಒಪ್ಸಕ್ಕಲ್ಲ, ನಿನ್ನನ್ನು ವೇದನೆಗೊಳಿಸೋದಕ್ಕಲ್ಲ. ಭಯದ ವಾತಾವರಣದಲ್ಲಿರುವಾಗಲೂ ಸಹ ನಮಗೆ ಸಹಾಯ ಮಾಡುವಂಥ ಒಬ್ಬ ದೇವರು. ಬೇಗನೆ ಬರೋಣ, ಸಮಯ ಮುಗೀತಲ್ವಾ, ಬೇಗ ನಿಲ್ಲಿಸ್ಬಿಡ್ತೀನಿ. ಮೊನ್ನೆನೂ ಸ್ವಲ್ಪ ಲೇಟ್ ಆಗೋಯ್ತು, ನೆನ್ನೆನೂ ಲೇಟ್ ಆಗೋಯ್ತು ಮೀಟಿಂಗು, ಸಾರಿ, ಕ್ಷಮಿಸ್ಬಿಡಿ. ಯೆಶಾಯ 41:13, ಇನ್ನೊಂದ್ಸರಿ 13:14 ಓದಿ. 13 and 14 ಬೇಗ. ಒಂದು ನಿಮಿಷ 13, ಒಂದು ನಿಮಿಷ, ಅದಲ್ಲ, ಅದೇ 13, 14 ಕಂಟಿನ್ಯೂಸ್ ಆಗಿ ಓದಿ ಅಂದೆ. ಭಯಪಡಬೇಡ. ಯಾವುದದು? ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಕ್ರಿಮಿಪ್ರಾಯವಾದ ಯಾಕೋಬೆ. ಒಂದು ನಿಮಿಷ, ತಮಿಳನ್ನ பூச்சின்னு சொன்ன என்ன? பூச்சி வருது பாரு. ಯಾಕೋಬನನ್ನ ಏನಂತ ಕರೀತಾ ಇದ್ದಾರೆ ಇವಾಗ? ಕ್ರಿಮಿಪ್ರಾಯ ಅಲ್ಲೇ ಮಲಯಾಳದನ್ನ ಕ್ರಿಮಿಯಲ್ಲೇ ಪುಳುವಾಣೋ? ಓಕೆ, ನಮ್ಮ ಕನ್ನಡದಲ್ಲಿ ಕ್ರಿಮಿನಾ? ಕನ್ನಡದಲ್ಲಿ ಕ್ರಿಮಿಪ್ರಾಯವಾದ ಯಾಕೋಬೆ, ಉಳವಾದಂತಹ ಯಾಕೋಬೆ, ಏನ ಪೂಚಿಯಾಯಿರಿಕ್ರ ಯಾಕೋಬೆ. ಅದರ ಅರ್ಥ ದೇವರು ಹೇಳ್ತಾರೆ, ನೀನು ಯಾವ ಮುಂದೆ ಈ ಜನರ ಮುಂದೆ ನಿನಗೆ ಏನು ಅನ್ನಿಸ್ತಾ ಇದೆ? ನಾನು ಪೂಚಿ. ಜನರಿಗೆ ಏನು ಅನ್ನಿಸ್ಬಿಡ್ತು ಗೊತ್ತಾ? ನಾವು ಮಿಡತೆ ಥರ ಇದ್ದೀವಿ ಅಂತ ಅನ್ನಿಸ್ಬಿಡ್ತು. ಎಲ್ಲಿ? ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಓದಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಕಾನಾನ್ ದೇಶಕ್ಕೆ ಹೋಗಿ ನೋಡ್ಕೊಂಡು ಬರ್ಬೇಕು. ಹೇಳ್ತಾರೆ, ನಾವು ಅವ್ರ ಮುಂದೆ ಯಾವ ಥರ ಕಾಣಿಸ್ಬಿಟ್ವಿ? ಮಿಡತೆ ಥರ. ಈಗ ದೇವ್ರು ಹೇಳ್ತಾ ಇದ್ದಾರೆ, ನೀನು ಮಿಡತೇನೂ ಅಲ್ಲ. ಈ ಪೂಚಿ ದೊಡ್ಡದಾ, ಮಿಡತೆ ದೊಡ್ಡದಾ? ಮಿಡತೆನೇ ದೊಡ್ಡದು. ಆದರೆ ಮಿಡತೆಯಿಂದ ಹೇಳ್ದಂತ ಅವರಿಗೆ ದೇವ್ರು ಹೇಳ್ತಾರೆ, ನೀನು ಮಿಡತೇನೂ ಅಲ್ಲ, ನಿನ್ನ ಧೈರ್ಯ ನೋಡಿದ್ರೆ ಏನಿಲ್ಲ, ಪೂಚಿ ಅಷ್ಟೇ, ನೀನು ಸಣ್ಣದೇ, ಅಷ್ಟೇ ಪವರ್ ಇರೋದು. ಆದರೆ ವಾಕ್ಯ ಹೇಳ್ತದೆ, ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನು
ನಿನಗೆ ಸಹಾಯ ಮಾಡ್ತೇನೆ, ನಾನೇ ನಿನಗೆ ಸಹಾಯಕನು. ಈ ರಾತ್ರಿ ಕರ್ತನಿಗೆ ಹೇಳೋಣ, ನನ್ನ ಮಾರ್ಗ, ನಾನು ಇಂಗ್ಲಿಷ್ ಹೇಳಿದ್ದನ್ನು ಮರಿಬಾರ್ದು. ದ ರೋಡ್ ಮೇ ಬಿ ಡಿಫಿಕಲ್ಟ್, ಮಾರ್ಗ ಕಷ್ಟಕರವಾಗಿರುತ್ತೆ, ಮಾರ್ಗ ಸುಲಭವಾಗಿರಲ್ಲ, ಮಾರ್ಗ ಇಕ್ಕಟ್ಟಾಗಿರುತ್ತೆ. ಆದರೆ ಅದರ ಮಧ್ಯದಲ್ಲಿಯೂ ಬಲಗೈ ಹಿಡಿದಂತಹ ಒಬ್ಬ ದೇವರಿದ್ದರೆ ಮಾರ್ಗ ಎಷ್ಟೇ ಇಕ್ಕಟ್ಟಾದರೂ ಎಷ್ಟೇ ಕಷ್ಟಕರವಾದರೂ ಅಲ್ಲಿ ದಾಟುವುದಕ್ಕೆ ಸಾಧ್ಯವಿಲ್ಲದಂತಹ ಅನುಭವ ಇದ್ದರೂ ಸಹ ವಾಕ್ಯ ಹೇಳ್ತದೆ, God's hand will never let you go. ದೇವರ ಕೈ ನಿನ್ನನ್ನು ಬಿಡಲ್ಲ. ನಿನ್ನ ಕೈ ಹಿಡಿದಿದ್ರೆ ನಿನ್ನನ್ನು ಎಲ್ಲಿವರೆಗೂ ತರ್ತಾರೆ. ಅರ್ಧಕ್ಕೆ ಕೈ ಕೊಟ್ಟು ಹೋಗುವಂತ ದೇವರಲ್ಲ. ಆತನಿಗೆ ಕೈ ಕೊಟ್ಟಿದ್ರೆ, ಆತ ನಿನ್ನ ಕೈ ಹಿಡಿದಿದ್ರೆ, ನಿನ್ನ ಬಲಗೈ ಹಿಡಿದಿದ್ರೆ ನಿನ್ನನ್ನು ಎಲ್ಲಿಗೆ ತಲುಪಿಸ್ಬೇಕೋ, ನಿನ್ನನ್ನು ಎಲ್ಲಿ ಗುರಿ ತಲುಪಿಸ್ಬೇಕೋ ಅಲ್ಲಿಗೆ ತೆಗೆದುಕೊಂಡು ಹೋಗಿ ನಿನ್ನನ್ನು ನಿಲ್ಲಿಸುವಂತ ಒಬ್ಬ ದೇವರಿದ್ದಾನೆ. ಈ ರಾತ್ರಿ ಕರ್ತನಿಗೆ ಹೇಳೋಣ, ಸ್ವಾಮಿ ನೀ ನನ್ನ ಕೈ ಹಿಡಿದಕ್ಕಾಗಿ ಸ್ತೋತ್ರ, ನಾನು ಧೈರ್ಯದಿಂದ ಮುಂದೆ ಸಾಗ್ತೇನೆ. ಭಯಪಡಬೇಡ ಅಂತ ಸಾಧಾರಣ ನೀವು ಕೇಳಿರ್ಬೋದು. ಬೈಬಲಲ್ಲಿ ಎಷ್ಟು ಸರಿ ಬರೆದಿದ್ದಾರಂತೆ? 365. ಅದಕ್ಕೆ ಪಾಸ್ಟರ್ಗಳೆಲ್ಲ ಪ್ರಸಂಗ ಮಾಡ್ತಾರೆ. 365 ದಿವಸ ಭಯಪಡಬೇಡ ಅಂತ ಬರೆದಿದ್ದಾರೆ. ಅದರಿಂದ ಏನು ಮಾಡಬೇಡ್ರಿ, ಡೈಲಿ ಭಯಪಡಬೇಡಿ ಅಂತ. 366ನೇ ದಿವಸಕ್ಕೆ ಏನು ಮಾಡ್ಬೇಕು ಇವಾಗ? 4 ವರ್ಷಕ್ಕೊಂದ್ಸರಿ ಬರುತ್ತಲ್ಲ ಲೀಪ್ ಇಯರ್, ಅದಕ್ಕೇನು ಮಾಡ್ಬೇಕು ಇವಾಗ? ಆದರೆ ವಾಕ್ಯ ಹೇಳುತ್ತೆ, ಡೈಲಿ ಬೆಳಗ್ಗೆ ಎದ್ಬಿಟ್ಟು ಭಯಪಡಬೇಡ ಅಂತ ಓದ್ಬಿಟ್ಟು ಹೋಗೋಕ್ಕಲ್ಲ ವಾಕ್ಯ ಹೇಳೋದು. ಆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅವ್ರು ಏನು ಹೇಳಿದ್ರು ಸರ್, ಈ ಭಯದ ವಾತಾವರಣದಲ್ಲಿ ನಾವು ಜೀವಿಸ್ತಾ ಇರುವಾಗಲೂ ಸಹ ದೇವರಲ್ಲಿ ಒಂದು ನಂಬಿಕೆ ಉಂಟಾಗಬೇಕು. ದೇವರು ನಮಗಾಗಿ ಅದ್ಭುತ ಮಾಡಿದ್ದಾನೆ. ಯೆರಿಕೋವಿನವರ ಕುರಿತು ಇಸ್ರಾಯೇಲರಿಗೆ ಭಯ, ಆದರೆ ಇಸ್ರಾಯೇಲರ ಕುರಿತು ಯೆರಿಕೋವಿನವರಿಗೆ ಭಯ. ಗಿದ್ಯೋನನಿಗೆ ಮಿದ್ಯಾನರ ಕುರಿತು ಭಯ, ಆದರೆ ಮಿದ್ಯಾನರಿಗೆ ಗಿದ್ಯೋನನ ಕುರಿತು ಭಯ. ಯಾಕೆ ಗೊತ್ತಾ? ಅವರು ದೊಡ್ಡವರು, ಗಿದ್ಯೋನ ಒಬ್ಬನೇ ವ್ಯಕ್ತಿ, ಜಾಸ್ತಿ ಜನ ಇಲ್ಲ. ಆದರೆ ಅವ್ರು ಯಾಕೆ ಭಯ ಪಡ್ತಾ ಇದ್ರು ಗೊತ್ತಾ? ಅವರಲ್ಲಿ ಒಂದು ನಂಬಿಕೆ ಏನು ಗೊತ್ತಾ? ಇವರು ಯುದ್ಧ ಮಾಡಿ ಗೆಲ್ತಾ ಇರೋದು ಸ್ವಂತ ಪವರ್ನಿಂದಲ್ಲ, ಅವರ ದೇವರಾದ ಯೆಹೋವನವರ ಸಂಗಡ ಇದ್ದಾನೆ. ಅವರ ದೇವರವರಿಗಾಗಿ ಅದ್ಭುತ ಮಾಡಿದ್ದರಿಂದ ಆ ಸುತ್ತಣ ಜನಾಂಗದವರೆಲ್ಲರೂ ಭಯಪಡುವಂತ ಸನ್ನಿವೇಶದಲ್ಲಿ ಉಂಟಾಗಿದ್ರೆ, ಈ ರಾತ್ರಿ ವಾಕ್ಯವನ್ನ ಕೇಳುವ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಮಾರ್ಗ ಕಷ್ಟಕರವಾಗಿರಬಹುದು, ನಡೆಯಲ್ಲ ಅಂತ ಅನ್ನಿಸಬಹುದು, ಆದರೆ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಈ ಕುಟುಂಬಕ್ಕೆ ದೇವರ ವಾಕ್ಯ ಹೇಳ್ತದೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ನಿನ್ನ ಕೈ ಹಿಡಿದಿದ್ದೇನೆ. ನೀನು ನನ್ನಲ್ಲಿ ದೂರದಾದ್ರೆ, ವಾಕ್ಯದ ಪ್ರಕಾರ ಜೀವಿಸುವುದಾದ್ರೆ, ದೇವರಿಗಾಗಿ ಜೀವಿಸುವುದಾದ್ರೆ, ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಬಲಗೈ ಹಿಡಿತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ನೀನು ಭಯಪಡಬೇಡ. ಭಯಪಡುವಂಥ ಅನೇಕ ಸನ್ನಿವೇಶಗಳು ನಮ್ಮ ಮುಂದೆ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಹೇಗೆ ಅಂತ ಗೊತ್ತಿಲ್ಲ. ನನಗೆ ಜ್ಞಾಪಕ ಇದೆ, ದಾನಿಯಲ್ ಬ್ರದರ್ ಅವರು ನಾನಿದ್ದಂಥ ಕೆಳಗೆ ರೂಮಲ್ಲಿದ್ದಾಗ ಅಲ್ಲಿ ಬಂದು ನನ್ನ ಹತ್ರ ಕಣ್ಣೀರು ಹಾಕಿದಂಥ ಅನುಭವ ನನ್ನ ಮುಂದೆ ಇದೆ. ಅವ್ರ ಮನೆಗೆ ನಾನು ಹೋದಾಗ ಚಿಕ್ಕ ಮಕ್ಕಳ ಥರ ಕಣ್ಣೀರು ಹಾಕಿದ್ದು ನನಗೆ ನನ್ನ ಮುಂದೆ ಇವಾಗಲೂ ನಾನು ನೋಡ್ತಾ ಇದ್ದೀನಿ. ನನ್ನ ಕಣ್ಣು ಮುಂದೆ ಇದೆ. ಚಿಕ್ಕ ಮಗು ಥರ ಅಳ್ತಾ ಇದ್ದಾರೆ. ನಾನು ಎಷ್ಟು ಧೈರ್ಯ ಪಡಿಸಿದ್ರು ಧೈರ್ಯ ಆಗಕ್ಕಾಗ್ತಾ ಇಲ್ಲ ಅವ್ರಿಗೆ. ಆದರೆ ದೇವರು ಇಲ್ಲಿವರೆಗೂ ತಂದದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಅಂಥ ಕಣ್ಣೀರಿನ ಸಮಯದಲ್ಲಿ ಆಗ ದ ರೋಡ್ ವಾಸ್ ಡಿಫಿಕಲ್ಟ್. ಆ ಟೈಮಲ್ಲಿ ಮಾರ್ಗ ಬಹಳ ಕಷ್ಟಕರವಾಗಿತ್ತು. ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅಂತ ಗೊತ್ತಿಲ್ಲ, ಮುಂದೆ ಸ್ಟೆಪ್ ಹೆಂಗಿಡಬೇಕು ಅಂತ ಗೊತ್ತಿಲ್ಲ. ಕಣ್ಣೀರು ಮಾತ್ರ ಅವರ ಕುಟುಂಬದಲ್ಲಿದ್ದಾಗ ಆ ಇಬ್ಬರು ಸಹ, ಪವಿತ್ರ ಸಿಸ್ಟರ್ ಡ್ಯಾನಿಯಲ್ ಬ್ರದರ್ ಇಬ್ಬರು ಸಹ ಮಕ್ಕಳ ಥರ ಅಳ್ತಾ ಇರೋದನ್ನು ನಾನು ನೋಡಿ ನನಗೆ ದುಃಖ ಆಗೋಗ್ಬಿಡ್ತು. ಆದರೆ ದೇವರು ಕೈ ಬಿಟ್ಟಿಲ್ಲ. ದೇವರು ಇವತ್ತು ಜೀವಂತವಾಗಿದ್ದಾನೆ. ದ ರೋಡ್ ಮೇ ಬಿ ಡಿಫಿಕಲ್ಟ್. ಮುಂದೆ ಇರುವಂಥ ಮಾರ್ಗ ಕಷ್ಟಕರವಾಗಿರ್ಬೋದು, ಆದರೆ ನಿರಾಶೆ ಬರಬಾರ್ದು, ಭಯಪಡಬಾರ್ದು. ದೇವರು ಕೈ ಹಿಡಿತಾರೆ. ಮನುಷ್ಯ ಕೈ ಹಿಡಿದ್ರೆ ಕೈ ಬಿಡ್ತಾನೆ. ಮನುಷ್ಯರ ಸಹಾಯ ಮಾಡಿದ್ರೆ ಯಾವನ ಸಹಾಯ ನಿಂತೋಗುತ್ತೆ. ಆದರೆ ದೇವರು ಹೇಳ್ತಾರೆ, ದೇವರ ಕೈ ನಿನ್ನನ್ನು ಹಿಡಿದಿದ್ರೆ ಆತನು ನಿನ್ನನ್ನು ಕೈ ಬಿಡೋದಿಲ್ಲ. ಆತ ನಿನ್ನ ಬಲಗೈ ಹಿಡಿದಿದ್ದಾನೆ. ನೀನು ಅವನಲ್ಲಿ ಬಿಗಿಯಾಗಿ ನಿಂತುಕೊಂಡು ಆತನಲ್ಲಿ ದೃಢವಾಗಿ ನಿಲ್ಲೋದಾದರೆ ನಿನ್ನನ್ನು ಧೈರ್ಯಪಡಿಸಿ ನಿನ್ನನ್ನು ಎಲ್ಲಿ ತಲುಪಿಸಬೇಕೋ, ಎಲ್ಲಿ ಮುಟ್ಟಿಸಬೇಕೋ ಆ ತೀರಕ್ಕೆ ತಲುಪಿಸುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಪೊಸ್ತಲನಾದ ಪೌಲನು ಇತಾಲ್ಯಕ್ಕೆ ಹೋಗುವುದಕ್ಕಾಗಿ, ರೋಮ್ಗೆ ಹೋಗುವುದಕ್ಕಾಗಿ ಹಡಗಿನಲ್ಲಿ ಪ್ರಯಾಣವನ್ನು ಹೊರಡ್ತಾನೆ. ಹಡಗಿನಲ್ಲಿ ಪ್ರಯಾಣ ಹೊರಡುವಂತಹ ಸಮಯದಲ್ಲಿ ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ ಓದೋದು ಬೇಡ, 27ನೇ ಅಧ್ಯಾಯ ಪ್ರಯಾಣ
ಆರಂಭದಲ್ಲಿ ಚೆನ್ನಾಗಿತ್ತು, ನಂತರ ಬಿರುಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಯಿತು. ಬಿರುಗಾಳಿ ಬೀಸಕ್ಕೆ ಸ್ಟಾರ್ಟ್ ಆದಂಥ ಸಮಯದಲ್ಲಿ 14 ದಿವಸಗಳಿಂದ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಜೀವಿಸುತ್ತೇವೆಂಬ ಆ ನಿರೀಕ್ಷೆ ಕಳ್ಕೊಂಡ್ರು. ಆಹಾರ ತಿಂತಾ ಇಲ್ಲ, ಎಲ್ಲರೂ ಉಪವಾಸವಾಗಿದ್ದಾರೆ. ಆಹಾರ ಇಲ್ಲ ಅಂತಲ್ಲ ಉಪವಾಸ, ಎಲ್ಲ ಇದ್ದುಕೊಂಡು ತಿನ್ನಕ್ಕೆ ಆಸೆ ಇಲ್ದಲೆ ಅವರೆಲ್ಲ ಆಹಾರವನ್ನು ಹೊರಗೆ ಚೆಲ್ತಾ ಇದ್ದಾರೆ. ಅಂತ ಸಂದರ್ಭಗಳಲ್ಲಿ ಭಯದ ವಾತಾವರಣದಲ್ಲಿ 276 ಜನ ಆ ಹಡಗಲ್ಲಿದ್ದಾರೆ. 275 ಜನ ಭಯದ ವಾತಾವರಣದಲ್ಲಿ ಮರಣವನ್ನ ಮುಂದೆ ನೋಡುತ್ತಾ ಅವರ ಮಾರ್ಗ ಕಷ್ಟಕರ, ವೇದನಾ ಜನಕ, ಮುಳುಗಿ ಸಾಯ್ತೇವೆ ಎಂಬುದಾಗಿ ನೋಡ್ತಾ ಇದ್ದಾಗ ರಾತ್ರಿಯಲ್ಲಿ ಒಂದು ಶಬ್ದ. 275 ಜನನು ಅಯ್ಯೋ ಅಂತ ಇರುವಾಗ ಒಬ್ಬನಿಗೊಂದು ಶಬ್ದ ಬರ್ತಾ ಇದೆ. ಏನಂತ ಶಬ್ದ ಬರ್ತಾ ಇದೆ ಗೊತ್ತಾ? ಪೌಲನೇ, ಭಯ ಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಬೇಕು. ಪೌಲನೇ, ನೀನು ಯೋಚನೆ ಮಾಡ್ತಾ ಇದೀಯಾ ಈ ಸಮುದ್ರದಲ್ಲಿ ಮುಳುಗೋಗ್ಬಿಡ್ತೀಯಾ? ಈ ಸಮುದ್ರನೇ ನನ್ನ ಕೊನೆ, ಇಲ್ಲೇ ನಾನು ಮುಳುಗ್ಬಿಡ್ತೀನಿ, ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಪೌಲನ ಯೋಚನೆ ಮಾಡ್ತಾ ಇದೀಯಾ? ನೋ, ನೀನ್ ಸಾಯಲ್ಲ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನನ್ನ ಚಕ್ರವರ್ತಿಯ ಮುಂದೆ ನಿಲ್ಲಿಸ್ಬಿಡ್ತೇನೆ. ನಾನು ಯಾವುದನ್ನ ಉದ್ದೇಶ ಮಾಡಿದ್ದೀನೋ ಅಲ್ಲಿ ನಿಲ್ಲಿಸುತ್ತೇನೆ. ಆ ಮಾತನ್ನ ಕೇಳಿ ಬಲ ಹೊಂದಿದಂತಹ ಪೌಲ ಎದ್ದು ನಿಂತ್ಕೊಂಡು 275 ಜನನ ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದಾನೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಬಳಿಯಲ್ಲಿ ನಿಂತು ನನಗೊಂದು ಮಾತು ಹೇಳಿದ್ರು, ಭಯ ಪಡಬೇಡ. ಸನ್ನಿವೇಶಗಳು ಪ್ರತಿಕೂಲವಾಗಿದೆ, ಜೀವಿಸುತ್ತೇವೆಂಬ ಮಾರ್ಗ ಕಾಣ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ, ಮುಳುಗೋದು ಮಾತ್ರನೇ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಎಲ್ಲ ಪ್ರತಿಕೂಲ, ಎಲ್ಲ ಕಷ್ಟಕರ. ಆದ್ರೆ ಪೌಲನಿಗೆ ಒಂದು ನಂಬಿಕೆ, ಸಕಲವನ್ನ, ಸಮುದ್ರವನ್ನ, ಗಾಳಿಯನ್ನ, ಅಲೆಗಳನ್ನ ಸೃಷ್ಟಿ ಮಾಡಿದಂತ ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ. ನಾವು ಸಾಧಾರಣ ನೋಡೋದು ಏನು ಗೊತ್ತಾ? ಸನ್ನಿವೇಶಗಳನ್ನ 275 ಜನ ತಿಳ್ಕೊಂಡ್ರು, ಇಲ್ಲೇ ಕ್ಲೋಸ್. ಏನಂತ ಬರುತ್ತೆ ನಾಳೆ ಟಿವಿಯಲ್ಲಿ? ಇತ್ತಾಲ್ಯಕ್ಕೆ ಹೊರಟಂತಹ, ರೋಮ್ಗೆ ಹೊರಟಂತಹ ಹಡಗು ಬಿರುಗಾಳಿಗೆ ಸಿಲುಕಿ ಒಡೆದು ಚೂರು ಚೂರಾಗಿ ಅದು ಮುಳುಗಿ ಹೋಯ್ತು. 276 ಜನರು ಜಲಸಮಾಧಿ. ಈ ನ್ಯೂಸ್ ಬರಬೇಕು ನೆಕ್ಸ್ಟ್ ಡೇ ಪೇಪರಲ್ಲಿ. ಆದರೆ ವಾಕ್ಯ ಹೇಳ್ತದೆ, ಆ ರಾತ್ರಿ ದೇವರವರಿಗಾಗಿ ಅದ್ಭುತ ಮಾಡಿದ್ರು. ಈ ರಾತ್ರಿ ವೇದನೆಯಿಂದ, ಕಣ್ಣೀರಿನಿಂದ, ಬಿರುಗಾಳಿ ಬರ್ತಾ ಇದೆ ಸ್ವಾಮಿ, ತೀರಕ್ಕೆ ತಲುಪಕ್ಕಾಗ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಯಾರಾದರೂ ವೇದನೆಯಲ್ಲಿರೋದಾದ್ರೆ ದೇವರ ವಾಕ್ಯ ಹೇಳ್ತದೆ, ಭಯ ಪಡಬೇಡ, ನಿನ್ನ ಸಂಗಡ ನಾನಿದ್ದೇನೆ, ನಿನ್ನ ಕೈ ಹಿಡಿದಿದ್ದೇನೆ. ಹಡಗು ಓಡದು ಹೋದ್ರು ಸಹ, ಬಿರುಗಾಳಿ ಬೀಸರು ಸಹ, ಅಲೆಗಳು ಎತ್ತರವಾಗಿ ಬಂದರೂ ಸಹ ನಿನ್ನನ್ನು ತಲುಪಿಸುವಂತಹ, ನೀನು ಎಲ್ಲಿ ತಲುಪಬೇಕೋ, ನಿನ್ನನ್ನು ಎಲ್ಲಿಗೆ ನಿಲ್ಲಿಸಬೇಕೋ ಅದನ್ನು ತಲುಪಿಸುವಂತಹ ದೇವರು ಆತನಿದ್ದಾನೆ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವ ದೇವರ ಮಗುವೆ, ನಿನಗಾಗಿ ದೇವರು ಪ್ರಕಟವಾಗ್ತಾನೆ. ಕಣ್ಣುಗಳನ್ನ ಮುಚ್ಚೋಣ. ದ ರೋಡ್ ಮೇ ಬಿ ಡಿಫಿಕಲ್ಟ್, ನಿನ್ನ ಮಾರ್ಗ ಕಷ್ಟಕರವಾಗಿರಬಹುದು, ಮುಂದಿನ ಒಂದೊಂದು ಹೆಜ್ಜೆ ನಿನಗೆ ಕಷ್ಟಕರವಾಗಿರಬಹುದು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಕುಟುಂಬದವರಿಗೆ ಮಾತ್ರವಲ್ಲ, ಈ ರಾತ್ರಿಯಲ್ಲಿ ಬಂದಿರುವಂತಹ ದೇವರ ಮಕ್ಕಳೇ, ನಿನ್ನ ಮಾರ್ಗ ಕಷ್ಟಕರವಾಗಿರಬಹುದು, ನಿನ್ನ ಮಾರ್ಗ ವೇದನಾಜನಕವಾಗಿರಬಹುದು. ಏನು ಮಾಡೋದು, ನೆಕ್ಸ್ಟ್ ಏನು ಮಾಡಲಿ, ಮುಂದೆ ಒಂದು ಹೆಜ್ಜೆ ಇಡಕ್ಕಾಗದಂತಹ ಒಂದು ಸನ್ನಿವೇಶದಲ್ಲಿ ವೇದನೆಯಲ್ಲಿ ನೀನಿರಬಹುದು, ಬಿರುಗಾಳಿ ಬೀಸ್ತಾ ಇರಬಹುದು, ಅಲೆಗಳು ಎದ್ದಿರಬಹುದು, ನೀನು ಪ್ರಯಾಣ ಮಾಡುವ ಹಡಗು ಹೊಡೆದೋಗ್ತಾ ಇರಬಹುದು. ಆದ್ರೆ ವಾಕ್ಯ ಹೇಳ್ತದೆ, ನಿನ್ನನ್ನ ಎಲ್ಲಿ ತಲುಪಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನೋ ಅಲ್ಲಿ ನಿನ್ನನ್ನು ಮುಟ್ಟಿಸ್ತೇನೆ ನಾನು. ಈ ರಾತ್ರಿ ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ನಮ್ಮ ಬಾಯಿಗಳನ್ನ ತೆರೆಯೋಣ. ಅಲ್ಪ ನಿಮಿಷ ದೇವರಿಗೆ ಸ್ತೋತ್ರಗಳನ್ನು ಮಾಡೋಣ. ಹೌದು ಸ್ವಾಮಿ, ನನ್ನ ಮಾರ್ಗ ಕಷ್ಟಕರವಾಗಿದೆ, ಆದರೆ ನಿನ್ನ ಶಬ್ದಕ್ಕೆ ಕಿವಿಗೊಡ್ತೇನೆ. ಭಯ ಪಡಬೇಡ ಎಂಬ ನಿನ್ನ ಶಬ್ದಕ್ಕೆ ನಾನು ಕಿವಿಗೊಡ್ತೇನೆ. ಯೇಸುವಿನ ನಾಮದಲ್ಲಿ ಈ ರಾತ್ರಿ ಭಯದ ವಾತಾವರಣ ನೀಗಿ ಹೋಗಲಿ. ಯಾವುದಕ್ಕೆ ಭಯ ಪಡ್ತಾ ಇದ್ದೀವೋ, ಗಿದ್ಯೋನನು ಮಿದ್ಯಾನರಿಗೆ ಭಯ ಪಡುವಾಗ ಅವರಲ್ಲೇ ಭಯ ಹುಟ್ಟಿಸಿದಂತ ಒಬ್ಬ ದೇವರು, ಯೆರಿಕೋವಿನವರು ಇಸ್ರಾಯೇಲರಿಗೆ ಭಯಪಟ್ಟಾಗ ಅವರಲ್ಲಿ ಭಯವನ್ನು ಉಂಟು ಮಾಡಿದ ಆ ದೇವರು ಈ ರಾತ್ರಿ ನಮ್ಮ ಮಧ್ಯದಲ್ಲಿದ್ದಾನೆ. ಆ ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಮಾತಿಗೆ ನಾನು ವಿಧೇಯನಾಗಿ ಧೈರ್ಯವಾಗಿ ಮುಂದೆ ಹೋಗ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಯಾಕೋಬೆ, ನಿನಗನ್ಸುತ್ತೆ ನೀನು ದೊಡ್ಡವನು ಅಂತ, ದೊಡ್ಡ ಜನಾಂಗ, ಆದರೆ ನನ್ನ ಮುಂದೆ ನೀನು ಯಾರು? ಒಂದು ಕ್ರಿಮಿ. ನೀನು ದೊಡ್ಡ ಜನಾಂಗವಾಗಿದೀಯ, ನೀನು ದೊಡ್ಡ 12 ಕುಲಗಳಿಂದ ಭಾಳ ಸ್ಟ್ರಾಂಗ್ ಆಗಿ ನಿಂತಿದೀಯ, ಆದರೆ ನನ್ನ ಮುಂದೆ ನೀನು ದೊಡ್ಡವನಲ್ಲ, ನೀನೊಂದು ಕ್ರಿಮಿ, ನೀನೊಂದು ಹುಳ, ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನಿಲ್ಲ ಅಂದರೆ ನಿನ್ನಿಂದ ಏನು ಮಾಡೋಕ್ಕಾಗಲ್ಲ. ಈ ರಾತ್ರಿ ದೇವರ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನನ್ನ ಬಲವಲ್ಲ, ನನ್ನ ಶಕ್ತಿ ಅಲ್ಲ, ನಾನು ದೊಡ್ಡವನಾಗಿರ್ಬೋದು, ನಮ್ಮ ಕೆಲಸದಲ್ಲಿ, ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಸಂಬಳದಲ್ಲಿ ಎಲ್ಲರಿಗಿಂತ ಉನ್ನತವಾಗಿರ್ಬೋದು, ಆದರೆ ದೇವರು ಹೇಳ್ತಾರೆ ನೀನು ಲೋಕದಲ್ಲಿ ದೊಡ್ಡವನು, ನನ್ನ ಮುಂದೆ ನೀನು ಹುಳ, ನನ್ನ ಮುಂದೆ ನೀನು ಕ್ರಿಮಿ. ನಿನ್ನ ಜೀವಿತದಲ್ಲಿ ಬಂದಂಥ ಸಣ್ಣ ಕಾರ್ಯವನ್ನು ಮ್ಯಾನೇಜ್ ಮಾಡೋಕ್ಕೆ ನಿನ್ನ ಕೈಯಲ್ಲಾಗಲ್ಲ, ಆದರೆ ನೀನು ನನ್ನಲ್ಲಿ ಆಶ್ರಯಿಸುವುದಾದ್ರೆ, ನೀನು ನನ್ನ ಜೊತೆಯಲ್ಲಿರುವುದಾದ್ರೆ ನಾನು ನಿನ್ನ ಕೈ ಹಿಡಿತೀನಿ. ನೀನು ಭಯಪಡುವಂತಹ ಸನ್ನಿವೇಶಗಳಲ್ಲಿ ನಿನಗೆ ಜಯವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರು. ಹಲ್ಲೆಲೂಯಾ. ಈ ರಾತ್ರಿ ಆಲ್ರೆಡಿ 5 ನಿಮಿಷ ಮುಂದೆ ಹೋಗಿದೆ, ಆದರೂ ಸಹ ಪರವಾಗಿಲ್ಲ. ಕೆಲವು ನಿಮಿಷ ನಾವು ದೇವರನ್ನು ಆರಾಧನೆ ಮಾಡೋಣ, ಕರ್ತನಿಗೆ ಹೇಳೋಣ, ಸ್ವಾಮಿ ಎಷ್ಟೋ ಸಾರಿ ನನ್ನ ಜೀವಿತವೆಂಬ ಹಡಗು ಮುಳುಗಬೇಕಾಗಿತ್ತು, ಎಷ್ಟೋ ಸಂದರ್ಭದಲ್ಲಿ ನಾನು ಮುಳುಗೋಗ್ಬೇಕಾಗಿತ್ತು, ಬಂದಂಥ ಬಿರುಗಾಳಿಗಳು, ಒಡೆದಂಥ ಹಡಗುಗಳು, ಅಂಥ ಸಮಯದಲ್ಲಿ ಕರ್ತನೆ ಯಾರು ಮೌನವಾಗಿರೋದು ಬೇಡ, ಎಲ್ಲರೂ ಕೈಗಳನ್ನ ತಟ್ಟಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹೌದಪ್ಪ ದೇವರೇ, ಮುಳುಗುವಂಥ ಸನ್ನಿವೇಶ, ಮುಳುಗಿ ಹೋದೆ, ಇನ್ನು ಪರಿಹಾರ ಇಲ್ಲ, ಇನ್ನು ಜಯಿಸಕ್ಕಾಗಲ್ಲ, ಇನ್ನು ನಿಲ್ಲಕ್ಕಾಗಲ್ಲ ಎಂಬುದಾಗಿ ಹೇಳಿದಂತಹ ದೇವರ ಸಾನ್ನಿಧ್ಯ ಈ ಒಂದು ರಾತ್ರಿ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮಗೆ ಹೇಳೋಣ, ಕರ್ತನೆ ನಮಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು, ಅದ್ಭುತ ಮಾಡುವ, ಬಿಡುಗಡೆ ಕೊಡುವ ಸರ್ವಶಕ್ತನಾದ ದೇವರು ಆತನು ಈ ರಾತ್ರಿ ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ಹೇಳ್ತಾನೆ, ಮಗನೇ ಮಗಳೇ, ನೀನು ಭಯಪಡಬೇಡ. ದೊಡ್ಡ ಬಿರುಗಾಳಿ ಬೀಸಿರ್ಬೋದು, ಹಡಗು ಹೊಡೆದೋಗ್ತಾ ಇರ್ಬೋದು, ಅದು ಪೀಸ್ ಆಗ್ತಾ ಇದೆ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಆ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ಕೈ ಹಿಡಿದಿದ್ದೇನೆ, ನಿನ್ನನ್ನು ಅದು ಮುಳುಗಕ್ಕೆ ಬಿಡಲ್ಲ. ಅಲೆಗಳನ್ನು ಸೃಷ್ಟಿ ಮಾಡಿದವ ನಾನು, ಸಮುದ್ರವನ್ನು ಉಂಟು ಮಾಡಿದವ ನಾನು, ಹಡಗನ್ನು ಉಂಟು ಮಾಡಿದವ ನಾನು, ಗಾಳಿಯನ್ನು ಉಂಟು ಮಾಡಿದವ ನಾನು, ಬಿರುಗಾಳಿ ಉಂಟು ಮಾಡಿದವ ನಾನು. ನಾನೇ ನಿನ್ನ ಕೈ ಹಿಡಿದಿದ್ದೇನೆ. ಇನ್ನು ಜೀವಿತದಲ್ಲಿ ಭಯಪಡುವಂಥ ಸನ್ನಿವೇಶಗಳು ಬರುವಾಗ ಭಯಪಡದೆ ಧೈರ್ಯವಾಗಿ ಮುಂದೆ ಸಾಗು. ಒಂದು ವೇಳೆ ಬಿರುಗಾಳಿ ಬೀಸ್ತಾ ಇರಬಹುದು, ಪೌಲನೇ ಭಯಪಡಬೇಡ, ಪೌಲನಲ್ಲಿ ಧೈರ್ಯ ಬರ್ತಾ ಇದೆ. 275 ಜನ ತಿಳ್ಕೊಂಡ್ರು ನಾವು ಮುಳುಗ್ತೇವೆ, ಸಾಯ್ತೇವೆ, ಆದರೆ ಪೌಲನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನನಗೆ ಹೇಳಿದ್ದು ಯಾರು? ಭಯದ ವಾತಾವರಣದಲ್ಲಿರುವಾಗ ಭಯಪಡಬೇಡ, ನೀನು ಚಕ್ರವರ್ತಿ ಮುಂದೆ ನಿಲ್ಲಬೇಕು ಎಂಬುದಾಗಿ ಹೇಳಿದವರು ದೇವರು. ಸನ್ನಿವೇಶ ನೋಡಬೇಡ, ರೋಡನ್ನು ನೋಡಬೇಡ. ದ ರೋಡ್ ಮೇ ಬಿ ಡಿಫಿಕಲ್ಟ್, ಆ ಮಾರ್ಗ ಕಷ್ಟಕರ, ಆ ಮಾರ್ಗ ವೇದನಾಜನಕ, ಆ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಆದರೆ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ, ಆ ಮಾರ್ಗ ಇಕ್ಕಟ್ಟಾದ್ರು, ಆ ಮಾರ್ಗ ಕಷ್ಟವಾದ್ರು ದೇವರ ಕೈ ನಿನ್ನನ್ನು ಬಿಡಲ್ಲ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಮನುಷ್ಯ ಕೈ ಹಿಡಿತಾನೆ, ಎಲ್ಲ ಅನುಕೂಲವಾಗಿರುವಾಗ ಮನುಷ್ಯ ನಮ್ಮ ಕೈ ಹಿಡಿತಾನೆ, ಆದರೆ ಎಲ್ಲ ಪ್ರತಿಕೂಲವಾಗುವಾಗ ದೇವರು ನಮ್ಮ ಕೈ ಹಿಡಿತಾರೆ. ಅವನು ಬಿಡಲ್ಲ. ಮನುಷ್ಯ ಪ್ರತಿಕೂಲವಾಗುವಾಗ ಬಿಟ್ಟೋಗ್ತಾನೆ, ನಮ್ಮಲ್ಲಿ ರೋಗ ಬಂದಾಗ ಬಿಟ್ಟೋಗ್ತಾನೆ, ಹಣ ಇಲ್ಲದೆ ಇದ್ದಾಗ ಬಿಟ್ಟೋಗ್ತಾನೆ, ಆದರೆ ಕರೆದಾತನು ನಂಬಿಗಸ್ತನು. ನಿನ್ನ ಮಾರ್ಗ ಕಷ್ಟಕರ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದೇವರೇ, ನಾನು ಈ ಸಮುದ್ರದಲ್ಲಿ ಮುಳುಗೋಗ್ಬಿಡ್ತೀನಾ? ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ ಸ್ವಾಮಿ, ದೇವರೇ ನನ್ನ ಕೈಲಿ ತಾಳಕ್ಕಾಗ್ತಾ ಇಲ್ಲ,
14 ದಿವಸದಿಂದ ಏನೂ ತಿಂದಿಲ್ಲ. ಏನು ಸ್ವಾಮಿ ಇಲ್ಲಿ ಮುಳುಗ್ಸಕ್ಕ ನಮ್ಮನ್ನ ಕರ್ಕೊಂಡು ಬಂದಿದ್ದು? ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಪೌಲನ ಸಂಗಡ ಮಾತಾಡಿದ್ರೆ, ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಕಣ್ಣೀರು ಹಾಕುವುದಾದ್ರೆ ಆತನು ನಿನ್ನ ಸಂಗಡ ಮಾತನಾಡ್ತಾನೆ, ವಾಕ್ಯದ ಮೂಲಕ ನಿನ್ನ ಸಂಗಡ ಮಾತಾಡ್ತಾನೆ. ದೇವರೇ ನನ್ನನ್ನು ಮುಳುಗ್ಸೋದಕ್ಕ ದೇವರು ಹೇಳ್ತಾರೆ, ಅಲ್ಲ, ಭಯ ಪಡಬೇಡ, ನಿನ್ನನ್ನ ದಡ ಸೇರಿಸುವ ಜವಾಬ್ದಾರಿ ನನ್ನದು. யாரென்னை கைவிட்டாலும் இயேசு கைவிட மாட்டார். யாரென்னை கைவிட்டாலும் இயேசு கைவிட மாட்டார். கைவிட மாட்டார், கைவிட மாட்டார், இயேசு கைவிட மாட்டார். இயேசு கைவிட மாட்டா. யார் என்னை கைவிட்டாலும், ஓ யார் என்ன கைவிட்டாரு, ஏசு கைவிடலாரா, 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 ஏசு கைவிಡಲಾರಾ. ನನ್ನ ಯೇಸು. ಹೌದು ಪ್ರಿಯ ದೇವರ ಮಕ್ಕಳೇ, ಆತನು ಹೇಳ್ತಾ ಇದ್ದಾನೆ, ನಾನು ಕೈ ಬಿಡಲ್ಲ. ಈ ರಾತ್ರಿ ಬಂದಂಥ ಎಲ್ಲರಿಗೂ ದೇವರು ಕೊಡುವಂಥ ವಾಗ್ದಾನ, ಭಯಪಡಬೇಡ. ದ ರೋಡ್ ಮೇ ಬಿ ಡಿಫಿಕಲ್ಟ್, ಮಾರ್ಗ ಕಷ್ಟಕರವಾಗಿದೆ, ಹೆಂಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಹೆಂಗೆ ನೆಕ್ಸ್ಟ್ ಸ್ಟೆಪ್ ಇಡೋದು ಅಂತ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಆದರೆ ವಾಕ್ಯ ಹೇಳ್ತದೆ, ನೀನು ನಿರಾಶೆ ಪಡಬೇಡ. ಮುಂದೆ ಬಿರುಗಾಳಿ ಇರಲಿ, ರೋಡಲ್ಲಿ ಮುಳ್ಳು ಕಲ್ಲು ಎಲ್ಲ ಇದೆ, ಗುಡ್ಡ ದಿಣ್ಣೆ ಎಲ್ಲ ಇದೆ, ಆದರೆ ವಾಕ್ಯ ಹೇಳ್ತದೆ, ಭಯಪಡಬೇಡ, ನಾನು ನಿನ್ನ ಕೈ ಹಿಡ್ದಿದ್ದೇನೆ. ಈ ಅಲೆಗಳು ನಿನ್ನನ್ನು ಮುಳುಗಿಸಲ್ಲ, ಈ ಬಿರುಗಾಳಿ ನಿನ್ನನ್ನು ಮುಳುಗಿಸೋದಕ್ಕೆ ಬಿಡಲ್ಲ, ಈ ಬಂಡೆ ನಿನ್ನ ಮೇಲೆ ಬೀಳೋದಕ್ಕೆ ಬಿಡಲ್ಲ, ಆ ಮುಳ್ಳು ನಿನ್ನನ್ನು ಚುಚ್ಚಿ ಗಾಯಪಡಿಸೋದಕ್ಕೆ ಬಿಡಲ್ಲ, ಆ ಕಲ್ಲಿನಲ್ಲಿ ಎಡವಿ ಬೀಳೋದಕ್ಕೆ ನಾನು ಬಿಡಲ್ಲ. ನಾನು ನಿನ್ನ ಬಲಗೈ ಹಿಡಿದಿದ್ದೇನೆ. ಆ ದೇವರಲ್ಲಿ ಆಶ್ರಯಿಸಿ ನಂಬಿಕೆಯಿಂದ ಮುಂದೆ ಸಾಗೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ರಾತ್ರಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಜೊತೆಯಲ್ಲಿದ್ದದಕ್ಕಾಗಿ ಸ್ತೋತ್ರ. ಬಿರುಗಾಳಿ ನಮ್ಮನ್ನು ಸುತ್ತಿ ಬಂದರು. ಹಾಡುಗಾರ ಹೇಳ್ತಾನೆ, ನಾನು ನಂಬಿದವರು ನನ್ನನ್ನು ಕೈ ಬಿಟ್ಟರು. ನನ್ನ ಜೊತೆ ಇರುವಂಥ ಒಬ್ಬ ದೇವರಿದ್ದಾನೆ. ಕರ್ತನೆ, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸು. ಯಾವ ವಿಷಯದಲ್ಲಿ ಭಯಪಡ್ತಾ ಇದ್ದಾರೋ, ಯಾವ ಸಮುದ್ರ ನನ್ನನ್ನು ಮುಳುಗಿಸ್ಬಿಡುತ್ತೆ, ಯಾವ ಬಿರುಗಾಳಿ ನನ್ನನ್ನು ಬೀಳಿಸುತ್ತೆ, ಯಾವ ಬಂಡೆ ನನ್ನ ಮೇಲೆ ಬೀಳುತ್ತೆ, ಯಾವ ಮುಳ್ಳು ನನ್ನನ್ನು ಚುಚ್ಚಿಬಿಡುತ್ತೆ ಅಂತ ಭಯದಲ್ಲಿದ್ದಾರೋ, ದೇವರೇ ಆ ಭಯದ ವಾತಾವರಣ ತೆಗೆದುಹಾಕು. எந்த பயம் உங்கள் ஹிருதயத்தில் இருந்தாலும், ஆண்டவரே இந்த வழி ரொம்ப கஷ்டமாக இருக்கு, எப்படி நான் ஸ்டெப் வைக்கணும், எப்படி நான் நடக்கணும், இந்த வழியில் நடக்க முடியாதப்பா, எங்களால் நடக்க முடியாத, என்ன செய்யணும் என்று தெரியாத என்று சொல்லுகின்றா பிள்ளைகளை பார்த்து தேவன் சொல்லுகிறார், பயப்படாதே, நான் உன் வலது கரத்தை பிடித்திருக்கிறேன், நான் உன்னோடு கூட இருப்பேன், நான் உனக்கு உதவி செய்கிறேன், நான் உன்னை நடத்துவேன், எங்கே உன்னை நடத்தணுமோ அங்கே நடத்தி, எங்கே உன்னை கொண்டு போய் வைக்கணுமோ அங்கே நான் கொண்டு போய் வைக்கின்றேன். ஆண்டவர் இன்னைக்கு ராத்திரி நமக்கு சொல்லுகிறார், நானும் ನಿನ್ನನ್ನು ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೀನಿ. ಕರ್ತನೆ, ನೀನು ಕೊಟ್ಟಂಥ ವಾಗ್ದಾನಕ್ಕಾಗಿ ಸ್ತೋತ್ರ, ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ, ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ರಾತ್ರಿ ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಭಯಪಡದೆ ಧೈರ್ಯವಾಗಿ ಮುಂದೆ ಸಾಗುವಂತೆ ನಮಗೆ ಸಹಾಯ ಮಾಡಪ್ಪ. ನಿನ್ನ ಕೃಪೆಯಲ್ಲಿ ಮರೆ ಮಾಡು. ಮತ್ತೊಂದು ಸಾರಿ ಡ್ಯಾನಿಯಲ್ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ, ಆಶೀರ್ವಾದ ಮಾಡು. ನಿನ್ನ ಕೃಪೆಯಲ್ಲಿ ಮರೆ ಮಾಡಿ ನಡೆಸು. ಬಂದಂತೆ ಎಲ್ಲರನ್ನ ಆಶೀರ್ವಾದ ಮಾಡು. ಈ ಉಪವಾಸ ಪ್ರಾರ್ಥನೆ ಇದುವರೆಗೂ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ.
ನಾಳೆ ನಡೆಯುವಂಥ ಕೂಟಗಳಿಗಾಗಿ ಸ್ತೋತ್ರ. ಆಶೀರ್ವಾದಕರವಾಗಿ ನಡೆಸು. ನಿನ್ನ ಕೃಪೆಯಲ್ಲಿ ಮರೆ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನಡತೆಯ ಪ್ರಾರ್ಥನೆ ಮಾಡಿದೆಲ್ಲ ವಿಷಯದೊಂದಿಗೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ನಮಗೆ ಜೀವನ ಕೊಟ್ಟದ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.